ಉನ್ನತೋನ್ನತನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸುರಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಆರಾಧನೆಗಾಗಿ, ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ 103ನೇ ಕೀರ್ತನೆ 6ರಿಂದ 14 ವಚನಗಳ ತನಕ. 103ನೇ ಕೀರ್ತನೆ 6ರಿಂದ 14 ವಚನಗಳ ತನಕ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಸೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯ ಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪಶ್ಚಿಮಕ್ಕೂ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯ ಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥನೆ ನಮ್ಮನ್ನು ನಡೆಸಿಕೊಡ್ಬೇಕೆಂದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಹೊಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಘನಪಡಿಸ್ತೇವೆ. ರಾಜ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಿ. ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಸರ್ವಜ್ಞಾನಿ, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದಿ. ಕರ್ತನೆ, ನಿನಗೆ ಸ್ತೋತ್ರಪ್ಪ. ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನು ನೀನೇ ಪ್ರಭು, ನಿನಗೆ ಸ್ತೋತ್ರ. ಉನ್ನತೋನ್ನತದಲ್ಲಿ ವಾಸ ಮಾಡುವ ಆತನೇ, ನಿನಗೆ ಸ್ತೋತ್ರ ಸ್ವಾಮಿ. ದೂತಗಣಗಳು, 24 ಜನ ಹಿರಿಯರು, ಕೆರೂಬಿಯರು, ಸೆರಾಫಿಯರು ಎಲ್ಲ ನಿನ್ನನ್ನು ಸ್ತುತಿಸ್ತಾರೆ, ಕೊಂಡಾಡ್ತಾರೆ. ಕರ್ತನೆ, ನಾವು ಕೂಡ ಕರ್ತನೆ ನಿನ್ಗೆ ಯೋಗ್ಯವಾದ ಘನವನ್ನು ಸಲ್ಲಿಸುತ್ತಾ ಕೃತಜ್ಞತಾ ಸ್ತುತಿಯೊಡನೆ ನಿನ್ನ ಮಂದಿರ ದ್ವಾರಗಳಿಗೆ ಬರ್ತೇವೆ ಸ್ವಾಮಿ. ಬಂದಿದ್ದೇವೆ ಸ್ವಾಮಿ. ಈ ಮಂದಿರವನ್ನು ಆಶೀರ್ವದಿಸು ಕರ್ತನೆ, ಅಭಿವೃದ್ಧಿಪಡಿಸು ರಾಜ. ಸರ್ವಶಕ್ತನು ನೀನು, ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಎಲ್ಲಿ 2 3 ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದ್ಯಾ ಸ್ವಾಮಿ. ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನಾಗಿದ್ದಿ. ಬಂದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವ ಆತನೇ, ನಿನಗೆ ಸ್ತೋತ್ರ. ಭೂಪರಲೋಕದ ಒಡೆಯನೇ, ನಿನಗೆ ಸ್ತೋತ್ರಪ್ಪ. ಸರ್ವವನ್ನು ಸೃಷ್ಟಿ ಮಾಡಿದ ಆತನು ನೀನೇ. ನಮ್ಮನ್ನು ಕೂಡ ನಿನ್ನ ಸ್ವಂತ ಉಸಿರು ಕೊಟ್ಟು ನಡೆಸಿದ ಆತನು ನೀನೇ ಅಲ್ವೇ ಅಪ್ಪ. ನಮಗೆ ಬೇಕಾದೆಲ್ಲಾ ಸಹಾಯವನ್ನು ನೀಡಿ ಇಲ್ಲಿ ತನಕ ಕರ್ತನೆ ನಮ್ಮನ್ನು ರಕ್ಷಿಸುತ್ತಾ ಬಂದಿದ್ಯಾ ಸ್ವಾಮಿ. ನಿನ್ನ ರೆಕ್ಕೆ ಮರೆಯಲ್ಲಿಟ್ಟು ಕಾಯ್ದು ಕಾಪಾಡಿದ್ಯಾ ಕರ್ತನೆ. ಎಲ್ಲ ಕೇಡು ಗಂಡ ಅಂತರದಿಂದ ತಪ್ಪಿಸಿ ಕಷ್ಟದಲ್ಲಿಯೂ ಸುಖದಲ್ಲಿಯೂ ಸಂತೋಷದಲ್ಲಿಯೂ ನೀನು ನಮ್ಮ ಜೊತೆಯಲ್ಲಿದ್ದು ಕಾಯ್ದು ಕಾಪಾಡುತ್ತಾ ಬಂದಿರುವ ನಿನ್ನ ಪ್ರೀತಿ, ಮಮತೆ, ಕರುಣೆಗಾಗಿ ಸ್ತೋತ್ರ ರಾಜ. ನಿನ್ನನ್ನು ಹೊಂದಿಸ್ತೇನೆ ಸ್ವಾಮಿ, ನಿನ್ನನ್ನು ಸ್ತುತಿಸ್ತೇನೆ ಕರ್ತನೆ, ನಿನ್ನನ್ನು ಆರಾಧಿಸ್ತೇನೆ, ಘನಪಡಿಸ್ತೇನೆ ರಾಜ. ಸರ್ವಶಕ್ತನೇ, ನಿನ್ಗೆ ಸ್ತೋತ್ರಪ್ಪ. ಸೇರಿ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು, ಪ್ರತಿ ಒಂದೊಂದು ಕುಟುಂಬವನ್ನು, ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ಹೆಸರಾಗಿ
ಆಶೀರ್ವದಿಸು ಕರ್ತನೆ, ಆಶೀರ್ವದಿಸು ದೇವರೇ. ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ ಸಂಗಡ ಇರ್ತೇನೆ ಎಂದು ವಾಗ್ದಾನ ಮಾಡಿದ್ಯಲ್ಲಪ್ಪ. ಅಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಸಭೆಯ ಪಾಲಕರನ್ನು ಆಶೀರ್ವದಿಸು ಕರ್ತನೆ. ಇನ್ನು ನಿನ್ನ ಸೇವೆಯಲ್ಲಿ ಅವರು ತೊಡಗಿರುವಾಗ ಕರ್ತನೆ, ಆ ಸೇವೆಗಳನ್ನೆಲ್ಲ ಅಭಿವೃದ್ಧಿಪಡಿಸು, ಆಶೀರ್ವದಿಸು. ಇನ್ನೂ ಹೆಚ್ಚಾದ ಸೇವೆಯಲ್ಲಿ ಅವರು ನಿನ್ನನ್ನು ಘನಪಡಿಸ್ತಾ ಸ್ತುತಿಸ್ತಾ ಅಪ್ಪ, ನಿನ್ನ ಮಕ್ಕಳಾದ ನಮ್ಮನ್ನು ನಮ್ಗೆ ಎಚ್ಚರಿಸುತ್ತಾ ಗದರಿಸುತ್ತಾ ನೀನು ನಡೆಸುತ್ತಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಸಭೆಯ ಪಾಲಕರ ಕುಟುಂಬವನ್ನು, ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು, ಸೇರಿ ಬಂದಿರುವ ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಬಂಧು, ನಮ್ಮ ಬಳಗ, ನಾವಿರುವ ಊರು ದೇಶಗಳನ್ನು ಆಶೀರ್ವದಿಸು ಕರ್ತನೆ. ನೀ ನಡೆಸುವ ಆತನು, ಕಾಯುವ ಆತನು, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಪಾಡುತ್ತಾ ಬಂದಿದ್ಯಪ್ಪ. ನಿನ್ಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಉಂಟಾಗಲಿ ರಾಜ. ಎಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದೆಯಲ್ಲ, ಅದೇ ಪ್ರೀತಿ ನಾವು ಕೂಡ ಸ್ವಾಮಿ ನಿನ್ನ ಮೇಲೆ ಇಟ್ಟು ನಿನಗೆ ಸಲ್ಲಿಸಬೇಕಾದ ಘನತೆಯನ್ನು, ಮಾನವನ್ನು, ಪ್ರಭಾವವನ್ನು ಸಲ್ಲಿಸುವಂತೆ ನಾವು ಯೋಗ್ಯರಾಗಿ ನಿನ್ಗೆ ವಿಧೇಯರಾಗಿ ನಡೆದುಕೊಳ್ಳುವಂತೆ ನಿನ್ನ ಕಾಪಾಡುಕೊಳ್ತಾನೆ. ನೀನೇ ಈ ಸಭೆ ಆದಿವಂತೆಯೂ ಆಗಿರು. ಸ್ತುತಿಗನ ಮಾನ ಮಹಿಮೆ ನಿನ್ನ ಬಗ್ಗೆ ಯೇಸು ನಾಮದಲ್ಲಿ ಬೇಡಿವಂತೇನೆ ನನ್ನ ರಕ್ಷಕನ ಒಡೆಯನೇ. ಸ್ತೋತ್ರ ಸ್ತೋತ್ರ. ಆಮೇಲೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ಆನೆ ಅವರು ಇರ್ತಕ್ಕಂಥ ಬಹಳ ಸಂತೋಷ. ಅವರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ನಮಸ್ಕಾರ. I have found a friend in Jesus, he's everything to me. He's the fairest of 10,000 to my soul. The lily of the valley, in him alone I see. All I need to cleanse and make me fully whole. In sorrow he's my comfort, in trouble he's my stay. He tells me every care on him to roll. He's the lily of the valley, the bright and morning star. He's the greatest of 10,000 to my soul. He is all my grief is taken and all my sorrow borne. In temptation he's my strong and mighty tower. I have all for him forsaken and all my idols torn. From my heart I know he keeps me by his power. Do all the world forsake me and Satan tempt me sore, through Jesus I shall safely reach the goal. He's the lily of the valley, the bright and morning star. He's the fairest of 10,000 to my soul. He will never, never leave me or ever forsake me, while I live by faith and do his blessed will. A wall of fire about me, have nothing now to fear. With his manna, is my hunger so shall feel. Then sweeping up to glory, I see his blessed face, where river of delight a shower roll. He's the lily of the valley, the bright and morning star. He's the greatest of 10,000 to my soul. He's the lily of the valley, the bright and morning star. He's the greatest of 10,000 to my soul. 10,000 to my soul. Thank you, Uncle. ಮೇನ್ ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ
ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ಅಲ್ಲಿ ಹೀಗೆ ನಮಗೆ ತಿಳಿಸುವಂತನಾಗಿದ್ದಾನೆ. ಕೀರ್ತನೆ 103ನೇ ಅಧ್ಯಾಯ 6ನೇ ವಚನದಿಂದ, ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಸೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘ ಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತವುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಭೂಮಿಯನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ದೇವರು ಮನುಷ್ಯನನ್ನ ವಿಶೇಷವಾದಂತ ವ್ಯಕ್ತಿಯನ್ನಾಗಿ ಸೃಷ್ಟಿ ಮಾಡಿದ. ಮನುಷ್ಯನನ್ನ ತನ್ನ ಹೋಲಿಕೆಗೆ, ತನ್ನ ಸ್ವರೂಪಕ್ಕೆ ತಕ್ಕ ಹಾಗೆ ಆತನನ್ನ ಸೃಷ್ಟಿ ಮಾಡಿದ. ಮಾನವನು ಮಾತ್ರ ದೇವರ ಸ್ವರೂಪವನ್ನ ಹೊಂದಿದವನಾಗಿದ್ದಾನೆ. ಮಾನವನಿಗೆ ಮಾತ್ರ ದೇವರಂತೆ ಯೋಚಿಸುವುದು, ತಿಳಿದುಕೊಳ್ಳುವುದು, ಸಂತೋಷಿಸುವುದು ಹಾಗೂ ಈ ಭೂಮಿ ಮೇಲೆ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳನ್ನ ಪರಿಗ್ರಹಿಸುವಂತ ಪರಿಗ್ರಹಣ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಆತನು ಮಾನವರನ್ನ ತನ್ನ ಮಕ್ಕಳೆಂಬುದಾಗಿ ಆತನು ಸ್ವೀಕರಿಸಿದ್ದಾನೆ ಮತ್ತು ಭಾವಿಸುವಂತವನಾಗಿದ್ದಾನೆ. ವಿಶೇಷವಾದಂತಹ ಸ್ಥಾನವನ್ನ ಭೂಪರಲೋಕಗಳಲ್ಲಿ ಮಾನವನಿಗೆ ಮಾತ್ರ ದೇವರು ಕೊಟ್ಟಿದ್ದಾನೆ. ದೇವರ ಮಕ್ಕಳೆಂಬುದಾಗಿ ಹೇಳಿಸಿಕೊಳ್ಳುವಂತಹ ಭಾಗ್ಯ ಮನುಷ್ಯರಿಗೆ ಮಾತ್ರ ಭೂಪರಲೋಕಗಳಲ್ಲಿ ದೇವರು ಕೊಟ್ಟಿರುವಂತಹ ಕೃಪೆಯಾಗಿದೆ. ದೇವರು ಕೀರ್ತನೆಗಾರನ ಪ್ರಕಾರವಾಗಿ ಆತನು ದಯೆಯು, ಕನಿಕರವು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಮಾನವರ ಪಾಪಗಳನ್ನ ಇಷ್ಟೊಂದು ಅಪಾರವಾದ ಕೃಪೆಯಿಂದ ಕ್ಷಮಿಸುತ್ತಾ ಅವರನ್ನ ತಿದ್ದಿ ಸರಿ ಮಾಡುವಂತಹ ಪ್ರಯತ್ನವನ್ನ ನಿರಂತರವಾಗಿ ಯುಗ ಯುಗಾಂತರಗಳವರೆಗೆ ಸಹಿಸಿಕೊಳ್ಳುತ್ತಾ ಆತನು ಮುಂದೆ ಸಾಗುತ್ತಾ ಇನ್ನೂ ಹೆಚ್ಚಿನ ಕೃಪೆಯನ್ನ ಮಾನವನಿಗೆ ದಯಪಾಲಿಸುತ್ತಾ ಹೋಗುತ್ತಾ ಇದ್ದಾನೆ. ಕಾರಣ ಮಾನವನು ಇಂತಹ ಒಂದು ಘೋರವಾದ ಸಂಕಷ್ಟಕ್ಕೆ ಒಳಗಾಗಿದ್ರೆ ಅದಕ್ಕೆ ಒಳಪಡಿಸಿದವನು ದೇವರೇ ಆಗಿದ್ದಾನೆ. ಪರಲೋಕದಲ್ಲಿ ಸೈತಾನನಿಗೂ ದೇವರಿಗೂ ನಡೆದಂತ ಮಹಾ ಘೋರವಾದಂತ ಯುದ್ಧದಲ್ಲಿ ಆದಂತ ಆ ಒಂದು ಸಮಸ್ಯೆಯನ್ನ ಪರಿಹರಿಸುವುದಕ್ಕೋಸ್ಕರ ಸೈತಾನನು ಉದ್ಭವಿಸಿದಂತ ಪ್ರಶ್ನೆಗೆ ಉತ್ತರವನ್ನ ನೀಡುವುದಕ್ಕೋಸ್ಕರ ಪರಲೋಕದಲ್ಲಿ ಯುಗ ಯುಗಾಂತರಗಳಿಂದ ತನ್ನ ಸಾನ್ನಿಧ್ಯದಲ್ಲಿ ಯಾವುದೇ ಭಯ, ಅಳುಕು, ಆತಂಕ, ಸಂಶಯವಿಲ್ಲದೆ ಬದುಕುತ್ತಿದ್ದಂತ ತನ್ನ ದೇವದೂತ ಗಣಗಳಿಗೆ ತನ್ನ ನಿಜ ಸ್ವರೂಪವನ್ನ ತಿಳಿಸಬೇಕಾಗಿರುವುದರಿಂದ ದೇವರು ತನ್ನ ಅತ್ಯಮೂಲ್ಯವಾದಂತ ನಿಜ ಗುಣ ಏನೆಂಬುದನ್ನ
ಸಾಬೀತು ಮಾಡುವುದಕ್ಕಾಗಿ ಮಾಡಿದಂತ ಒಂದು ಸಂಕಲ್ಪ ಮಾನವನ ಉತ್ಪತ್ತಿಯಾಗಿದೆ. ಮನುಷ್ಯನನ್ನ ದೇವರು ಸೃಷ್ಟಿ ಮಾಡದೆ ಹೋಗಿದರೆ ಪರಲೋಕದಲ್ಲಿರ್ತಕ್ಕಂಥ ದೇವದೂತ ಗಣಗಳು, ಆತನು ಸೃಷ್ಟಿ ಮಾಡಿದಂತ ಇತರ ಲೋಕಗಳಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳು ಆತನ ನಿಜ ಗುಣ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿಯೇ ದೇವರು ಮನುಷ್ಯನನ್ನ ಮಾತ್ರ ತನ್ನಂತೆಯೇ ಸೃಷ್ಟಿ ಮಾಡಿದರು. ತನ್ನ ಆಕಾರವನ್ನು ಕೊಟ್ಟರು, ತನ್ನ ಸ್ವರೂಪವನ್ನು ಕೊಟ್ಟರು. ತನ್ನ ಸಂಕಲ್ಪವನ್ನ ಈಡೇರಿಸುವುದಕ್ಕಾಗಿಯೇ ಮನುಷ್ಯನನ್ನ ಏದೆನ್ ತೋಟದಲ್ಲಿ ಸೃಷ್ಟಿ ಮಾಡಿದರು. ಮನುಷ್ಯನನ್ನ ಸೃಷ್ಟಿ ಮಾಡುವುದಕ್ಕಾಗಿಯೇ ಭೂಮಿಯನ್ನ ದೇವರು ಕ್ರಮಪಡಿಸಿದರು. ಈ ಭೂಮಿ ಮೇಲೆ ಮಾನವನ ಬದುಕಿಗೆ ಬೇಕಾದ ಸಕಲವನ್ನು ದೇವರು ಮಾನವನನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಸೃಷ್ಟಿ ಮಾಡಿದನು. ದೇವರ ಸೃಷ್ಟಿಯಲ್ಲಿ ಮನುಷ್ಯನು ಕಡೆಯ ಸೃಷ್ಟಿಯಾಗಿ ಸೃಷ್ಟಿಸಲ್ಪಟ್ಟರೂ ಮಾನವನ ಜೀವಿತಕ್ಕೆ ಬೇಕಾದಂತ ಎಲ್ಲಾ ಹಿತವಾದ ಕಾರ್ಯಗಳನ್ನ ಆರಂಭದಲ್ಲಿಯೇ ಆತನು ಮನುಷ್ಯನಿಗೆ ಸೃಷ್ಟಿ ಮಾಡಿ ಸಂಪೂರ್ಣಗೊಳಿಸಿ ಮಾನವನ ಹಿತಕ್ಕೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಟ್ಟು ಸುಂದರವಾದ ಏದೇನ್ ತೋಟದಲ್ಲಿ ಆತನನ್ನ ತನ್ನ ಪರಿಶುದ್ಧವಾದ ಕೈಗಳಿಂದ ತನ್ನ ಸ್ವರೂಪಕ್ಕೆ ತನ್ನ ಹೋಲಿಕೆಗೆ ತಕ್ಕ ಹಾಗೆ ಸೃಷ್ಟಿ ಮಾಡಿದ. ಮನುಷ್ಯನನ್ನ ಮಣ್ಣಿನಿಂದ ಸೃಷ್ಟಿ ಮಾಡಿದ. ಮನುಷ್ಯನು ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಸಾಯಬೇಕಾದದ್ದು ಅವಶ್ಯಕತೆ. ಮನುಷ್ಯನು ಸಾಯಬೇಕಾಗಿತ್ತು, ಅದು ತನ್ನನ್ನು ಸೃಷ್ಟಿಸಿದಂತ ದೇವರ ಸಂಕಲ್ಪವನ್ನ ಈಡೇರಿಸಬೇಕಾಗಿ. ಒಂದು ವೇಳೆ ಮನುಷ್ಯನು ಸಾಯುವುದನ್ನ ಅಂಗೀಕಾರ ಮಾಡಿಕೊಳ್ಳದೆ ಹೋಗಿದ್ದರೆ ದೇವರ ನಿಜ ಗುಣ ಸ್ವರೂಪವನ್ನ ಭೂಪರಲೋಕಗಳಲ್ಲಿ ದೇವರು ಸಾಬೀತು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯನನ್ನ ಸೃಷ್ಟಿ ಮಾಡಿದ್ದೇ ತನ್ನ ನಿಜವಾದಂತ ಗುಣವಾದಂತ ಪ್ರೀತಿ ಎಷ್ಟೆಂದು ಇಡೀ ಪರಲೋಕ ಹಾಗೂ ತಾನು ಸೃಷ್ಟಿ ಮಾಡಿದಂತ ಭೂಮಿ ಮೇಲೆ ಇರ್ತಕ್ಕಂಥ ಮಾನವ ಕುಲಗಳು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ದೇವರು ಈ ಕಾರ್ಯವನ್ನ ಮಾಡಿ. ದೇವರಿಗೆ ಮೊದಲೇ ಗೊತ್ತಿತ್ತು ಮಾನವನು ಸಾಯುವಂತನಾಗಿದ್ದಾನೆ, ಸಾಯಲೇಬೇಕಾಗಿತ್ತು. ಈ ಸಾವನ್ನ ಮನುಷ್ಯನು ಅಂಗೀಕಾರ ಮಾಡಿಕೊಳ್ಳೇಬೇಕಾಗಿತ್ತು. ಕೇವಲ ಬರೀ ಸಾವು ಮಾತ್ರ ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ಆಗಿರಲಿಲ್ಲ. ಕಷ್ಟ, ಸಂಕಟ, ಶೋಧನೆ, ಸಮಸ್ಯೆ ಇವುಗಳೆಲ್ಲವನ್ನ ಸಹಿಸಿ ಇವುಗಳ ಮಧ್ಯದಲ್ಲಿ ಜೀವಿಸಿ ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ಘನತೆಗಾಗಿ ಬದುಕಿ ಸೃಷ್ಟಿ ಮಾಡಿದಾತನ ಪ್ರೀತಿ ಎಷ್ಟೆಂಬುದನ್ನ ಲೋಕಕ್ಕೆ ಪ್ರಚುರಪಡಿಸಬೇಕಾಗಿದೆ. ಅಂತ ಉನ್ನತವಾದಂತಹ ಯೋಜನೆಯನ್ನ ಮಾನವನ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿಯೇ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ. ಮಾನವನ ಜೀವಿತದಲ್ಲಿ ದೇವರು ಈ ಭೂಮಿಯನ್ನ ಆಶೀರ್ವದಿಸಿ ಸಂತಾನ ಅಭಿವೃದ್ಧಿಯನ್ನ ನೀಡಿ ಈ ಭೂಮಿ ಮೇಲೆ ಮಾನವನ ಸಂತಾನವು ಹೆಚ್ಚುವ ಹಾಗೆ ಮಾಡುವುದು ದೇವರ ಉದ್ದೇಶವಾಗಿದೆ. ದೇವರ ಅಪಾರವಾದ ಕೃಪೆ ಎಷ್ಟೆಂದು ಭೂಪರ ಲೋಕಗಳಿಗೆ ದೇವರು ಪ್ರಚುರಪಡಿಸಬೇಕಾಗಿತ್ತು, ದೇವರು ತಿಳಿಸಬೇಕಾಗಿತ್ತು. ದೇವರ ಮೇಲೆ ಬಂದಂತ ಅಪವಾದವನ್ನ ತೆಗೆದು ಹಾಕುವುದಕ್ಕೋಸ್ಕರ ಮಾನವನನ್ನ ಸೃಷ್ಟಿ ಮಾಡಿ ಮಾನವನಿಗೆ ಬೇಕಾದದ್ದೆಲ್ಲವನ್ನ ಸವರಿಸಿಕೊಟ್ಟು ಮಾನವನ ಹಿತಕ್ಕಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟು ಆತನನ್ನು ಮತ್ತೆ ತನ್ನ ಪರಿಶುದ್ಧತೆಯಲ್ಲಿ ಸಂಪೂರ್ಣಗೊಳಿಸಿ ತನ್ನ ಪರಿಶುದ್ಧವಾದಂತಹ ಸ್ಥಳದಲ್ಲಿ ಆತನನ್ನ ಹಿಂತಿರುಗಿ ಬರಮಾಡಿಕೊಳ್ಳುವುದು ದೇವರ ಚಿತ್ತವಾಗಿದೆ. ಆದರೆ ಇದೆಲ್ಲ ನೆರವೇರುವುದಕ್ಕಿಂತ ಮೊದಲು ಮನುಷ್ಯನು ಸಾಯುವುದು ಅವಶ್ಯವಾಗಿದೆ. ಮನುಷ್ಯನು ಸಾಯದೆ ಹೋಗುತ್ತದೆ.
ಮನುಷ್ಯನು ಸಾವನ್ನ ಆರಿಸಿಕೊಳ್ಳದೆ ಹೋಗುತ್ತಾರೆ. ದೇವರ ಮೇಲಿನ ಪ್ರೀತಿ, ದೇವರ ಕೃಪೆ ಎಷ್ಟೆಂದು ಭೂಪರಲೋಕಗಳಲ್ಲಿ ಯಾರಿಗೂ ತಿಳಿಯಲಿಕ್ಕೆ ಸಾಧ್ಯವಾಗುತ್ತದೆ. ಅದೇಗೆಂದು ನೀವು ಕೇಳುವಾಗ, ಪರಲೋಕದಲ್ಲಿ ಸೈತಾನನ ಜೊತೆಯಲ್ಲಿ ಯುದ್ಧ ಮಾಡಿದಾಗ ದೇವರು ಲೂಸಿಫರ್ನ ಜೊತೆಯಲ್ಲಿ ಹೋರಾಟ ಮಾಡುವಾಗ ತನ್ನ ಉಗ್ರವಾದಂತ ಕೋಪವನ್ನ ಅಲ್ಲಿ ತೋರಿಸಲೇಬೇಕಾಯಿತು. ಅಲ್ಲಿಯ ತನಕ ನಿಶ್ಚಿಂತೆಯಿಂದ ದೇವರ ಸಮಕ್ಷಮದಲ್ಲಿ ದೇವರ ಪ್ರೀತಿಯ ಒಂದೇ ಮುಖವನ್ನ ನೋಡಿದಂತ ಗಣವು ಯಾವುದೇ ಭಯವಿಲ್ಲದೆ ದೇವರ ಸನ್ನಿಧಾನದಲ್ಲಿ ವಾಸಿಸುತ್ತದೆ. ದೇವರ ಮೇಲೆ ಯಾವ ಕಳಂಕ, ಭಯ, ಚಿಂತೆಗಳಿರಲಿಲ್ಲ. ಆದರೆ ಯಾವಾಗ ಸೈತಾನನು ದೇವರಿಗೆ ತಿರುಗಿ ಬಿದ್ದು ದಂಗೆ ಎದ್ದು ದೇವರಿಗೆ ವಿರುದ್ಧವಾಗಿ ಯುದ್ಧವನ್ನ ಸಾರಿದನೋ, ಅಲ್ಲಿ ದೇವರು ಕೋಪದಿಂದ ನಡ್ಕೊಳ್ಬೇಕಾಯಿತು. ಈ ದೇವರ ಕೋಪದ ದರ್ಶನ ಅಲ್ಲಿಯ ತನಕ ಪರಲೋಕಗಳಲ್ಲಿ ಆಗುತ್ತದೆ. ಇತರ ಯಾವುದೇ ಲೋಕಗಳಲ್ಲಿ ಆಗಲಿ ಯಾರಿಗೂ ಗೊತ್ತಿರಲಿಲ್ಲ. ದೇವರ ಈ ಮಹಾ ಕೋಪವನ್ನ ಆ ಯುದ್ಧದಲ್ಲಿ ದೇವದೂತರು ನೋಡಿದರು. ಪರಲೋಕಗಳಲ್ಲಿ ಅಂದ್ರೆ ಇತರ ಲೋಕಗಳಲ್ಲಿದ್ದಂತ ಇತರ ಜೀವಿಗಳು ಸಹ ಅದನ್ನ ಗಮನಿಸಿದರು. ಇದಾದ ಮೇಲೆ ದೇವರ ಕೋಪದ ರುಚಿಯನ್ನ ನೋಡಿದಂತ ಎಲ್ಲ ಲೋಕಗಳಲ್ಲಿರ್ತಕ್ಕಂಥವರು, ಪರಲೋಕದಲ್ಲಿದ್ದಂತ ದೇವದೂತರು ದೇವರಿಗೆ ಅತಿಯಾಗಿ ಭಯ ಪಡುವುದಕ್ಕೆ ಪ್ರಾರಂಭಿಸಿದರು. ದೇವರಿಂದ ದೂರ ನಿಲ್ಲುವುದಕ್ಕೆ ಪ್ರಾರಂಭಿಸಿದರು. ಎಲ್ಲಿ ತಾವು ತಪ್ಪು ಮಾಡಿ ಸೈತಾನನಿಗಾದಂತ ಘೋರವಾದ ಶಿಕ್ಷೆ ನಮಗೂ ಬಂದು ಬಿಟ್ಟಿತು ಎಂಬತಕ್ಕಂಥ ಭಯದಿಂದ ಪ್ರತಿನಿತ್ಯ ಪ್ರತಿಕ್ಷಣ ವರ್ತಿಸುವುದಕ್ಕೆ ಪ್ರಾರಂಭ ಮಾಡಿ. ಹೀಗಿರುವಾಗ ದೇವರಿಗೆ ಮೊದಲು ಇದ್ದಂತ ಸಂತೋಷ ಮಾಯವಾಯಿತು. ತನ್ನ ಸೃಷ್ಟಿಯ ಜೊತೆಯಲ್ಲಿದ್ದಂತ ಸಂಬಂಧ ಮುರಿದು ಬಿತ್ತು. ಎಲ್ಲರ ಮನಸ್ಸಿನಲ್ಲಿ ದೇವರ ವಿಷಯದಲ್ಲಿ ಸಂಶಯವು ಆವರಿಸಿಕೊಂಡು ದೇವರು ಪ್ರೀತಿ ಸ್ವರೂಪಿನ ಉಗ್ರ ಕೋಪಿಯ ತೀರ್ಮಾನ ಮಾಡೋದಕ್ಕೆ ಕಷ್ಟವಾಯಿತು. ಆದ್ರೆ ದೇವರು ತಾನು ಪ್ರೀತಿ ಸ್ವರೂಪಿ, ತನ್ನ ಕೃಪೆಯು ಅಪಾರವಾದದ್ದು, ಕನಿಕರವು, ದಯೆಯು, ದೀರ್ಘ ಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಇದನ್ನ ಸಾಬೀತು ಮಾಡಬೇಕು. ಇದು ಆತನ ನಿಜ ಗುಣವಾದ. ಯಾವುದೇ ಕಾರಣಕ್ಕೆ ಯಾವುದೇ ಸಮಯದಲ್ಲಿ ಆದಂತ ಒಂದು ಘಟನೆ ದೇವರ ನಿಜ ಸ್ವಭಾವವನ್ನೇ ಸಂಶಯ ಪಡುವ ಹಾಗೆ ಮಾಡಬೇಕು. ದೇವರ ಹೆಸರಿಗೆ ಕಳಂಕವನ್ನ ತಂದುಬಿಟ್ಟು ಅಪವಾದವನ್ನ ಉಂಟು ಮಾಡಬೇಕು. ಈಗ ಈ ಅಪವಾದದಿಂದ ದೇವರು ಹೊರಗೆ ಬರಬೇಕಾದ್ರೆ ದೇವರು ತನ್ನ ಸಂಕಲ್ಪವನ್ನ ಮಾಡಲೇಬೇಕಾಗಿದೆ. ಅದು ತಾನೇ ಮಾನವನ ಸೃಷ್ಟಿ ಮತ್ತು ಮಾನವನ ರಕ್ಷಣೆಯ ಯೋಜನೆ. ತನಗಾಗಿ, ತನ್ನ ಮಹಿಮೆಗಾಗಿ ಮನುಷ್ಯನನ್ನ ಸೃಷ್ಟಿ ಮಾಡಿ ಮನುಷ್ಯನು ತನ್ನ ಈ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ ದೇವರ ಚಿತ್ತವನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಈ ಭೂಮಿ ಮೇಲೆ ದೇವರ ಚಿತ್ತವನ್ನು ನೆರವೇರಿಸುವುದು ಯುಕ್ತವಾಗಿತ್ತು. ಆದರೆ ಕೇವಲ ತನ್ನ ಚಿತ್ತವನ್ನ ನೆರವೇರಿಸಿಕೊಂಡು ಮನುಷ್ಯನನ್ನ ಬಿಟ್ಟು ಬಿಡುವುದು ಕೂಡ ದೇವರ ಚಿತ್ತವಾಗಿರಲಿಲ್ಲ. ಬದಲಾಗಿ ಆತನನ್ನು ರಕ್ಷಿಸುವುದು ಕೂಡ ಆತನ ಯೋಜನೆಯಾಗಿತ್ತು, ಆತನ ಚಿತ್ತವಾಗಿತ್ತು. ಅದಕ್ಕಾಗಿ ತನ್ನ ಅಪಾರವಾದಂತ ಪ್ರೀತಿಯ ಭೂಪರಲೋಕಗಳು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾನವನ ಜೀವಿತವನ್ನ ದೇವರು ಉಪಯೋಗಿಸಿಕೊಂಡ. ದೇವರು ಸಕಲವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಒಳ್ಳೆಯದರ ಕೆಟ್ಟದರ ಮರವನ್ನ ನೆಟ್ಟರು. ಅದು ಮಾನವನಿಗೆ ಅಗ್ನಿ ಪರೀಕ್ಷೆಯ ವಿಷಯವಾಗಿತ್ತು. ಅದರ ಮುಖಾಂತರವೇ ತಾನೇ ಸೈತಾನನು ಮಾನವನ ಜೀವಿತಕ್ಕೆ ಪ್ರವೇಶ ಮಾಡಿದ. ಅದನ್ನ ಇಡಬೇಕಾದರೂ ದೇವರ ಚಿತ್ತ,
ಅನೇಕ ಸಾರಿ ನಮಗೆ ಪ್ರಶ್ನೆ ಬಂತು, ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಅದೊಂದು ಮರವನ್ನ ಅಲ್ಲಿ ಹಿಡಿದು ಹೋಗಿದ್ದಾರೆ, ಆ ಒಂದು ಪರೀಕ್ಷೆ ಅಲ್ಲಿ ಬರೆದು ಹೋಗಿದ್ದಾರೆ, ಮಾನವನಿಗೂ ದೇವರಿಗೂ ಯಾವುದೇ ರೀತಿಯಾದಂತ ಸಮಸ್ಯೆ ಇರ್ತಿರ್ಲಿಲ್ಲ. ಮಾನವನು ನಿರಂತರವಾಗಿ ಪರಿಶುದ್ಧ ದೇವದೂತರ ಹಾಗೆ ಸದಾ ಕಾಲ ದೇವರ ಉನ್ನತಿಯಲ್ಲಿ ಪರಲೋಕದಲ್ಲಿಯೇ, ಅಂದ್ರೆ ಆತನು ಸೃಷ್ಟಿ ಮಾಡಿದಂತ ಉದ್ಯಾನವನದಲ್ಲಿಯೇ ಈ ಭೂಮಿ ಮೇಲೆ ನಿರಂತರವಾಗಿ ವಾಸಿಸಬಹುದಾಗಿತ್ತಲ್ಲ. ಆದರೂ ದೇವರು ಈ ಒಳ್ಳೆದರ ಕೆಟ್ಟದರ ಗಿಡವನ್ನ ಯಾಕೆ ನೆಡಬೇಕಾಗಿತ್ತು? ನೆಡಲೇಬೇಕಾಗಿತ್ತು. ಮನುಷ್ಯನು ಆ ಮರದ ಹಣ್ಣನ್ನ ತಿನ್ನಲೇಬೇಕಾಗಿತ್ತು. ದೇವರಿಗೆ ಗೊತ್ತಿತ್ತು ಸೈತಾನನು ಮಾನವನ ಜೀವಿತದಲ್ಲಿ ಪ್ರವೇಶ ಮಾಡ್ತಾನೆ, ಮನುಷ್ಯನನ್ನ ಪಾಪಕ್ಕೆ ತಳ್ತಾನೆ, ಮನುಷ್ಯನು ಸಾಯಬೇಕಾಗ್ತದೆ. ಆ ಸಮಯದಲ್ಲಿ ಹೇಗೆ ಯೇಸು ಕ್ರಿಸ್ತನನ್ನ ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟು ಆತನು ನನ್ನ ದೇವರೇ ಯಾಕೆ ಕೈ ಬಿಟ್ಟಿದ್ದೀ ಎಂಬುದಾಗಿ ಕೂಗಿಕೊಳ್ಳುವಾಗ ದೇವರು ತನ್ನ ಮುಖವನ್ನು ಸ್ವಲ್ಪ ಹೊತ್ತು ಓರೆ ಮಾಡಿ ಆ ಕೂಗನ್ನ ಕೇಳದೆ ತನ್ನನ್ನ ಸಹಿಸಿಕೊಂಡನು. ಹಾಗೆಯೇ ಆತನು ಹಣ್ಣನ್ನ ತಿನ್ನುವಂತ ಸಮಯದಲ್ಲಿಯೂ ಆ ಘೋರ ಸಂಕಟವನ್ನ ಆತನು ಸಹಿಸಿಕೊಳ್ಳಬೇಕಾಯಿತು. ಕೇವಲ ಮಾನವನಾದಂತ ಆದಾಮನೊಬ್ಬನಿಗೆ ಆ ಸಂಕಟ ಬರಲಿಲ್ಲ, ಮಾನವನಿಂದ ಉತ್ಪತ್ತಿಯಾದಂತ ಪ್ರತಿಯೊಬ್ಬ ಮನುಷ್ಯನು ಆ ಸಂಕಟವನ್ನ ಎದುರಿಸಲೇಬೇಕಾಯಿತು. ಅದಕ್ಕಾಗಿ ದೇವರು ಈ ಭೂಮಿ ಮೇಲೆ ತನ್ನ ಸಂಕಲ್ಪವನ್ನ ನೆರವೇರಿಸುವುದಕ್ಕೋಸ್ಕರ ಮಾನವನನ್ನ ಸೃಷ್ಟಿ ಮಾಡಿದ ಮೇಲೆ ಆತನ ಮೇಲೆ ಅಪಾರವಾದ ಕೃಪೆಯನ್ನ ಅನುಗ್ರಹಿಸಲೇಬೇಕಾಯಿತು. ತನ್ನ ನಿಜ ಸ್ವರೂಪವನ್ನ ಭೂಪರಲೋಕಗಳಲ್ಲಿ ಗೋಚರಪಡಿಸುವುದಕ್ಕೋಸ್ಕರ ಸಿದ್ಧ ಮಾಡಿದಂತ ಮನುಷ್ಯನ ಜೀವಿತದಲ್ಲಿ ಆತನು ದಯೆಯು, ಕನಿಕರವು, ಕೃಪೆಯು ಉಳ್ಳವನಾಗಿಯೇ ಆತನನ್ನ ಕ್ಷಮಿಸುವುದು ಅವಶ್ಯವಾಗಿ. ಅದಕ್ಕಾಗಿಯೇ ದಾವೀದನು ಬರೀತಾನೆ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ, ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ಖಂಡಿಸಲಿಲ್ಲ. ದೇವರ ನೀತಿ ವಿಧಿಗಳು ಪ್ರಕಾರವಾಗಿ ದೇವರು ತೀರ್ಪು ಮಾಡಬೇಕಾಗಿರುವುದಾದ್ರೆ ಮಾನವನು ಈ ಭೂಮಿ ಮೇಲೆ ಎಷ್ಟು ಕಾಲ ಬದುಕುವುದಕ್ಕೆ ಸಾಧ್ಯವಿರುತ್ತದೆ. ಆದರೆ ದೇವರು ಮಾನವನನ್ನ ಇಷ್ಟೊಂದು ಸಹಿಸಿಕೊಳ್ಳುತ್ತಾ ಇಂತಹ ಘೋರವಾದ ಪಾಪಗಳಲ್ಲಿಯೂ ಮನುಷ್ಯನನ್ನ ಪ್ರೀತಿಸುತ್ತಾ ಮತ್ತೆ ತನ್ನ ಪ್ರೀತಿಯ ರೆಕ್ಕೆಗೆ ತೆಗೆದುಕೊಳ್ಳಲು ತನ್ನ ನಿರಂತರವಾದಂತ ಕೃಪೆಯನ್ನ ಇನ್ನು ಹೆಚ್ಚಾಗಿ ಅನುಗ್ರಹಿಸುತ್ತೇ ಬರುತ್ತಾ ಇದ್ದ. ಇದಕ್ಕೆ ಕಾರಣ ಭೂಪರಲೋಕಗಳಲ್ಲಿ ತನ್ನ ಈ ಯೋಜನೆಯಲ್ಲಿ ದೇವರ ಈ ನೊಗವನ್ನ ಹೊರುವುದಕ್ಕೆ ದೇವರು ಬೇರೆ ಯಾರನ್ನೂ ಆರಿಸಿಕೊಳ್ಳಲಿಲ್ಲ, ಮನುಷ್ಯನನ್ನು ಆರಿಸಿಕೊಂಡ. ತನಗಾಗಿ, ತನ್ನ ಮಹಿಮೆಗಾಗಿ, ತನ್ನ ಮಹಿಮೆಯ ಕಾರ್ಯಗಳು ಈ ಭೂಮಿ ಮೇಲೆ ಪರಲೋಕದಲ್ಲಿರ್ತಕ್ಕಂಥ ಸಕಲ ದೇವರ ಸೃಷ್ಟಿಗೆ ತಿಳಿದು ಬರುವುದಕ್ಕೋಸ್ಕರ, ದೇವರ ಯೋಜನೆಯಲ್ಲಿ ದೇವರ ಸಂಕಲ್ಪವನ್ನ ಪೂರೈಸುವುದಕ್ಕೋಸ್ಕರ ಮನುಷ್ಯನನ್ನು ಆರಿಸಿಕೊಂಡ. ಮನುಷ್ಯನ ಹೆಗಲ ಮೇಲೆ ತನ್ನ ಈ ಉನ್ನತವಾದಂತ ಯೋಜನೆಯನ್ನ ಇಟ್ಟ. ಮನುಷ್ಯನು ದೇವರು ಈ ಯೋಜನೆಯನ್ನ ಪರಿಪೂರ್ಣಗೊಳಿಸುವುದು ಅವಶ್ಯವಾದ. ಮನುಷ್ಯನನ್ನ ಶರೀರಧಾರಿಯನ್ನಾಗಿ ಮಣ್ಣಿನಿಂದ ದೇವರು ಯಾಕೆ ಸೃಷ್ಟಿ ಮಾಡಿದ್ರು ಅಂತ ಹೇಳುವಾಗ, ಮನುಷ್ಯನ ಮಾತ್ರ ಈ ಭೂಮಿ ಮೇಲೆ ಸಾವನ್ನ ಹೊಂದಿ, ಸಾವು ಏನು, ಪಾಪದ ಪ್ರತಿಫಲ ಏನು, ಪಾಪದ ಘೋರವಾದಂತ ಶಿಕ್ಷೆ ಏನು ಅನ್ನುವುದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ಜೀವಿಗಳು ಅಂತಹ ಪರಿಸ್ಥಿತಿಯನ್ನ ಎದುರಿಸ್ಲಿಕ್ಕೆ, ಅನುಭವಿಸ್ಲಿಕ್ಕೆ, ಪ್ರಚುರಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇವರು ಮನುಷ್ಯನಿಗೆ ಮಣ್ಣಿನಿಂದ ಆಕಾರವನ್ನ ಮಾಡಿದನು, ದೇಹವನ್ನ ಮಾಡಿದನು. ಆ ದೇಹಕ್ಕೆ ಬಾಧೆ, ಸಂಕಟ, ನೋವುಗಳನ್ನ ಅನುಭವಿಸುವಂತ ಶಕ್ತಿಯನ್ನ ಕೊಟ್ಟರು. ತನ್ನ ಮಹಿಮೆಗಾಗಿ ಪಾಪದ ನಿಮಿತ್ತ ಶಿಕ್ಷೆ ಏನೆಂಬುದನ್ನ ಲೋಕಕ್ಕೆ ತಿಳಿಸಲು
ಅಂತ ಘೋರವಾದಂತ ಶಿಕ್ಷೆಯಿಂದ ಮನುಷ್ಯನನ್ನ ಬಿಡಿಸಲು ದೇವರು ಎಂತಹ ಪ್ರೀತಿಯನ್ನ ತೋರಿಸಬೇಕೆಂದು ಅಂತ ಪ್ರೀತಿಯನ್ನ ಕೇವಲ ನರಪ್ರಾಣಿಯಾದಂತ ಮಾನವನಿಗೆ ತೋರಿಸುವಾಗ ಆತನ ಪ್ರೀತಿ ಪರಲೋಕಕ್ಕಾಗಿ ಎಷ್ಟೆತ್ತೆಂದು ಎಲ್ಲ ಲೋಕಗಳಲ್ಲಿರ್ತಕ್ಕಂಥ ದೇವರ ಸೃಷ್ಟಿ ಅರ್ಥ ಮಾಡಿಕೊಳ್ಳುವುದು ಅವಶ್ಯವಾಗಿ. ದೇವರು ತನ್ನ ಸಂಕಲ್ಪದ ಮೇರೆಗೆ ಲೋಕವನ್ನ ಸೃಷ್ಟಿಸಿ ಮಾಡಿ ಮನುಷ್ಯನನ್ನ ಸೃಷ್ಟಿ ಮಾಡಿ ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟರು. ಅಲ್ಲಿಯ ತನಕ ದೇವರ ಇತರ ಸೃಷ್ಟಿಯಾಗಿರ್ತಕ್ಕಂಥ ಪರಲೋಕದಲ್ಲಿ ದೇವರ ನಿಜವಾದಂತ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಅವಕಾಶ ಸಿಕ್ಕಿಲ್ಲ. ಯಾವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ನರಾವತಾರವೆತ್ತಿ ಈ ಲೋಕಕ್ಕೆ ಬಂದು 33 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಬದುಕಿ 3 ವರ್ಷಗಳ ಸೇವಾ ಕಾಲದಲ್ಲಿ ಆತ ಅನುಭವಿಸಿದಂತ ಎಲ್ಲಾ ಸಂಕಷ್ಟಗಳು, ಎದುರಿಸಿದಂತ ಎಲ್ಲಾ ಶೋಧನೆ, ಇವುಗಳೆಲ್ಲವನ್ನ ಪರಲೋಕವು ದೃಷ್ಟಿಸುತ್ತಾ ಇದೆ. ಭೂಮಿ ಮೇಲೆ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳನ್ನ ಎಂದಿಗೂ ಸಹ ಪರಲೋಕದಲ್ಲಿರ್ತಕ್ಕಂಥ ಸಾರ ಸೃಷ್ಟಿ ಗಮನಿಸುವಂತವುಗಳಾಗಿ ಪ್ರತಿಯೊಬ್ಬ ಮಾನವನ ಕೃತ್ಯಗಳನ್ನ ಇಡೀ ಪರಲೋಕ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಗಮನಿಸುವಂತವರಾಗಿದ್ದಾರೆ. ಆದ್ರೆ ಮನುಷ್ಯನಿಗೆ ಮಾತ್ರ ಪರಲೋಕದಲ್ಲಿ ಆಗಲಿ ತನ್ನ ಸುತ್ತಮುತ್ತ ದೂರದಲ್ಲಿ ಆಗಲಿ ನಡೀತಕ್ಕಂಥ ವಿಷಯ ಗೊತ್ತಾಗುತ್ತೆ. ಯಾಕಂದ್ರೆ ಮನುಷ್ಯನು ಪಾಪ ಮಾಡಿ ಆ ಶಕ್ತಿಯನ್ನ ಕಳೆದುಕೊಂಡಿದ್ದಾನೆ, ಆ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾನೆ. ಈಗ ಈ ಭೂಮಿ ಮೇಲೆ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಎಲ್ಲಾ ಪರಲೋಕದ ಸೃಷ್ಟಿಗೆ ಗೊತ್ತಾಗುತ್ತಾ ಬಂದಿರುವುದರಿಂದ ಈ ಮಾನವರು ಕ್ಷಮಿಸಲಾರದ ಪಾಪಕ್ಕೆ ಒಳಗಾಗಿರುವುದರಿಂದ ಇವರಿಗಿರುವಂತ ನಿತ್ಯವಾದ ಶಿಕ್ಷೆ ಏನೆಂಬುದನ್ನ ಎಲ್ಲ ದೇವರ ಸೃಷ್ಟಿ ಪರಲೋಕದಲ್ಲಿ ಗೊತ್ತಿರುವುದು. ಇವರ ನಾಶನವು ಆಗುತ್ತದೆ ಎಂಬುದಾಗಿ ಭಾವಿಸುತ್ತಿರುವಾಗ ಇವರನ್ನ ಮತ್ತೆ ಉಳಿಸಿಕೊಳ್ಳುವುದಕ್ಕಾಗಿ ದೇವರ ಪ್ರೀತಿಯನ್ನ ದೇವರು ಸಾಬೀತು ಮಾಡಲು ಈ ಲೋಕಕ್ಕೆ ಬಂದಾಗ ಅದು ಹೇಗೆ ಸಾಧ್ಯ ಅನ್ನುವುದನ್ನ ಎದುರು ನೋಡುತ್ತಿರುವಾಗ ಭೂಪರಲೋಕಗಳನ್ನ ಸೃಷ್ಟಿಸಿದಂತ ಸತ್ಯ ದೇವರಾದಂತ ನಿತ್ಯ ತಂದೆಯಾದಂತ ಪರಾಕ್ರಮಿಶಾಲಿಯಾದಂತ ಉನ್ನತೋನ್ನತನಾದಂತ ದೇವರು ತನ್ನ ಸ್ವಂತ ಪ್ರಾಣವನ್ನು ನರಪ್ರಾಣಿಯ ಹಾಗೆ ಶಿಲುಬೆ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನ ಸುರಿಸಿ ನರಪ್ರಾಣಿಗಳ ಕೈಯಲ್ಲಿ ಜಜ್ಜಲ್ಪಟ್ಟು ಆತನ ಶರೀರವು ಸಂಕಷ್ಟಕ್ಕೆ ಒಳಗಾಗಿ ಬಾಧೆಗಳನ್ನ ಅನುಭವಿಸಿ ನರಳಿ ಸಾಯುವುದನ್ನ ಇಡೀ ಪರಲೋಕವೇ ನೋಡಿತು. ಆ ದೃಶ್ಯವು ಇಡೀ ಪರಲೋಕಕ್ಕೆ ಘೋರವಾದಂತಹ ದೃಶ್ಯವಾಗಿತ್ತು. ಸೃಷ್ಟಿಕರ್ತನಾದಂತ ದೇವರು ತನಗೆ ಬೇಕಾದದ್ದನ್ನ ಮಾಡಲು ಶಕ್ತನಾದಂತ ದೇವರು ಇಂತಹ ಘೋರವಾದಂತಹ ಕೃತ್ಯಕ್ಕೆ ಯಾಕೆ ಒಳಗಾದ? ಮಾನವನನ್ನ ಪ್ರೀತಿಸಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟರು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಿದೆ, ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದು ಆತನ ಚಿತ್ತವಾಗಿದೆ. ಮಾನವನ ರಕ್ಷಣೆಗಾಗಿ ತನ್ನನ್ನೇ ಸಮರ್ಪಿಸಿದಂತ ದೇವರು ಮಾನವನನ್ನ ಎಷ್ಟು ಪ್ರೀತಿಸಿದನು ಎಂಬುದನ್ನ ಪರಲೋಕದಲ್ಲಿರ್ತಕ್ಕಂಥ ಸಾರ ಸೃಷ್ಟಿಯು ಆ ದಿನ ದೃಷ್ಟಿಸಿತು. ನಿತ್ಯನಾದಂತಹ ತಂದೆಯಾದ ದೇವರು ಆ ಮರಣವನ್ನ ಅನುಭವಿಸಿದಾಗ ದೇವರ ನಿಜವಾದಂತ ಪ್ರೀತಿಯ ನಿಜಗುಣ ಪರಲೋಕದ ದೃಷ್ಟಿಗೆ ಗೋಚರವಾಯಿತು. ಒಂದು ವೇಳೆ ದೇವರನ್ನ ಪ್ರೀತಿಸಿದರೆ, ದೇವರ ಚಿತ್ತಕ್ಕೆ ವಿಧೇಯರಾದರೆ, ದೇವರು ತನ್ನ ಅಪಾರವಾದ ಕೃಪೆಯಿಂದ ಎಲ್ಲರನ್ನ ಪ್ರೀತಿಸಿ ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡಲು ತಾನು ಸಿದ್ಧನಾಗಿದ್ದಾನೆ. ನರಪ್ರಾಣಿಯಾದಂತ ಮಾನವನಿಗಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕೊಟ್ಟಂತ ದೇವರು ನಮ್ಮನ್ನೂ ಸಹ ಅಷ್ಟೇ ಪ್ರೀತಿಸಿದಂತ ದೇವರಾಗಿದ್ದಾನೆ. ಆತನ ಪ್ರೀತಿಯು ಪ್ರಾಣಕ್ಕಿಂತ ಮಿಗಿಲಾಗಿರುವಂಥದ್ದು. ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ನಮ್ಮನ್ನ ಪ್ರೀತಿಸುವಂತ ಪ್ರೀತಿ ಸ್ವರೂಪನಾಗಿದ್ದಾನೆ.
ಈ ಸತ್ಯವನ್ನ ಭೂಪರ ಲೋಕಗಳಲ್ಲಿರ್ತಕ್ಕಂಥ ಸಾರ ಸೃಷ್ಟಿ ಅಂದು ಮಾನಕ ದೇವರ ಮೇಲೆ ಇದ್ದಂತ ಅಪವಾದ ಅಂದು ತೆಗೆದುಹಾಕ ಭೂಪರ ಲೋಕಗಳಲ್ಲಿರ್ತಕ್ಕಂಥ ಸಾರ ಸೃಷ್ಟಿ ದೇವರ ನಿಜವಾದಂತ ಅಪಾರವಾದಂತ ಪ್ರೀತಿಯನ್ನ ಗ್ರಹಿಸಿಕೊಂಡಿತ್ತು, ತಿಳಿದುಕೊಂಡಿತ್ತು. ಅಂದಿನಿಂದ ಆ ಘೋರವಾದಂತ ಯುದ್ಧ ಪರಲೋಕದಲ್ಲಿ ನಡೆದಾಗ ಆದಂತ ಆ ಒಂದು ಘೋರವಾದಂತ ಕಹಿ ಅನುಭವವನ್ನ ಪರಲೋಕವು ಮರೆತು ಬಿಟ್ಟು ಮತ್ತೆ ದೇವರ ಸನ್ನಿಧಾನದಲ್ಲಿ ಆ ಯುದ್ಧ ಆಗುವುದಕ್ಕಿಂತ ಮುಂಚಿತವಾಗಿ ಹೇಗೆ ದೇವರ ಸನ್ನಿಧಾನವು ಕಳಕಳೆಯಿಂದ, ಸಂತೋಷದಿಂದ, ಸಂಭ್ರಮದಿಂದ, ಉತ್ಸಾಹದಿಂದ ದೇವರನ್ನ ಆರಾಧಿಸುತ್ತಿತ್ತು, ಅದೇ ರೀತಿಯಾದಂತ ವಾತಾವರಣ ಪರಲೋಕದಲ್ಲಿ ನಿರ್ಮಾಣವಾಯಿತು. ಇಡೀ ಪರಲೋಕದ ಸಮಸ್ಯೆಯನ್ನು ಸಂಪೂರ್ಣಗೊಳಿಸುವುದಕ್ಕೋಸ್ಕರ ದೇವರು ಮಾನವನನ್ನ ಆರಿಸಿಕೊಂಡರು. ಎಫೆಸದವರ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಪೌಲನು ಮಾತುಗಳನ್ನ ತಿಳಿಸುವಂತವನಾಗಿದ್ದಾನೆ. ಮಾನವನ ಉತ್ಪತ್ತಿ ದೇವರ ಪರಿಪೂರ್ಣವಾದಂತ ಯೋಜನೆಯಾಗಿದೆ. ಆ ಯೋಜನೆಯಲ್ಲಿ ದೇವರನ್ನು ಘನಪಡಿಸುವುದಕ್ಕಾಗಿಯೇ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದನು ಮತ್ತು ಮನುಷ್ಯನ ಮುಖಾಂತರವಾಗಿ ತನ್ನ ಯೋಜನೆಯನ್ನ ಸಂಪೂರ್ಣಗೊಳಿಸುವುದಕ್ಕಾಗಿ ಆತನು ಇಲ್ಲಿ ನಮಗೆ ತಿಳಿಸಿಕೊಡುವುದಾಗಿದ್ದಾನೆ. ಎಫೆಸದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-12 ವಚನಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ದೇವರ ವಾಕ್ಯದ ಪ್ರಕಾರವಾಗಿ ಭೂಪರ ಲೋಕಗಳ ಸಮಸ್ಯೆಯನ್ನ ಪರಿಹರಿಸಿ ಭೂಮಿಯನ್ನು, ಪರಲೋಕವನ್ನು ಒಂದು ಮಾಡುವುದಕ್ಕಾಗಿ ದೇವರು ತನ್ನ ಸಂಕಲ್ಪದಲ್ಲಿ ಮನುಷ್ಯನನ್ನ ಸೃಷ್ಟಿ ಮನುಷ್ಯನ ಸೃಷ್ಟಿಯಿಂದ ಮಾತ್ರ ದೇವರ ಹೆಸರಿಗೆ ಅಂಟಿಕೊಂಡಂತ ಕಳಂಕವನ್ನ ದೇವರು ತೆಗೆದುಹಾಕುವುದಕ್ಕೆ ಸಾಧ್ಯ. ಪರಲೋಕದಲ್ಲಿರ್ತಕ್ಕಂಥ ಇತರ ಯಾವ ಸೃಷ್ಟಿಯಿಂದಲೂ ಅದು ಅಸಾಧ್ಯವಾದ, ಖುದ್ದು ದೇವರಿಗೆ ಕೂಡ ಅದು ಅಸಾಧ್ಯವಾದ ಮಾತಾಯಿತು. ದೇವರು ಈ ಲೋಕದ ಮೇಲೆ ನರಾವತಾರವೆತ್ತಿ ನರಪ್ರಾಣಿಯಾಗಿ ಸಾವನ್ನ ಅನುಭವಿಸುವುದಕ್ಕೆ ಸಾಧ್ಯವಾಗಿದೆ. ಇಲ್ಲದೆ ಹೋಗಿದ್ದರೆ ಈ ಕೆಲಸ ಇಂಥ ಉನ್ನತವಾದಂತ ದೇವರ ಮಹಿಮೆಯನ್ನ ಪ್ರಚುರಪಡಿಸುವಂತ, ದೇವರ ಹೆಸರಿಗೆ ಅಂಟುಕೊಂಡಂತ ಈ ಕಳಂಕವನ್ನ ತೆಗೆದು ಹಾಕುವುದಕ್ಕೆ ಭೂಪರ ಲೋಕಗಳಲ್ಲಿ ಇನ್ಯಾವ ಕಾರ್ಯದಿಂದಲೂ ಸಾಧ್ಯ, ಮಾನವನಿಂದ ಮಾತ್ರ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಮಾನವನ ಮೇಲೆ ಇಷ್ಟೊಂದು ಪ್ರೀತಿಯಾಗಿದೆ. ಕಾರಣ ಮನುಷ್ಯನು ಮಾತ್ರ ದೇವರ ಯೋಚನೆಯಲ್ಲಿ ದೇವರ ಉನ್ನತವಾದಂತ ನಾಮದ ಘನತೆಗಾಗಿ ಅಂಟಿಕೊಂಡಂತ ಆ ಕಳಂಕವನ್ನ ತೆಗೆದು ಹಾಕುವಂತ ಭಾರವನ್ನ ತನ್ನ ಮೇಲೆ ಹೊತ್ತು.
ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿದ್ದಾನೆ. ನಾವು ಆತನನ್ನು ಅಪಾರವಾಗಿ ಪ್ರೀತಿಸಬೇಕು. ನಾವು ಆತನನ್ನು ಅಪಾರವಾಗಿ ಪ್ರೀತಿಸಬೇಕಾದ್ರೆ ಈ ಭೂಮಿ ಮೇಲೆ ಆತನ ಪ್ರೀತಿಯ ನಿಜ ಗುಣವನ್ನ ಈ ಭೂಮಿ ಮೇಲೆ ನಮ್ಮಂತೆ ಇರ್ತಕ್ಕಂಥ ಇತರರಿಗೆ ತಿಳಿಸಬೇಕಾಗಿದೆ. ಹೀಗೆ ನಾವು ದೇವರ ಯೋಜನೆಯಲ್ಲಿ ಪಾಲು ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ನಾಮದ ಘನತೆಗೆ ಗೌರವವನ್ನು ಘನತೆಯನ್ನು ತರುವಂತರಾಗಿ, ನಮ್ಮನ್ನು ಸೃಷ್ಟಿಸಿದಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಮಹಿಮೆಯನ್ನು ಸಲ್ಲಿಸುವಂತರಾಗಿ, ದೇವರ ಈ ಯೋಜನೆಯಲ್ಲಿ ನಾವು ಪಾಲು ಹೊಂದಿದ್ದಾಗ ಮಾತ್ರ ನಮ್ಮನ್ನು ಸೃಷ್ಟಿಸಿದಂತ ದೇವರ ನಿಜ ಗುಣ ಸ್ವರೂಪವನ್ನ ಭೂಪರಲೋಕಗಳಲ್ಲಿ ನಾವು ಪ್ರಚುರಪಡಿಸುವರಾಗ್ತೇವೆ. ಮತ್ತು ಭೂಪರಲೋಕಗಳಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳ ಮುಂದೆ ಆ ಕೆಲಸವನ್ನ ಮಾಡುವುದಕ್ಕಾಗಿಯೇ ನಮ್ಮನ್ನು ಸೃಷ್ಟಿ ಮಾಡಿ, ಆದಾಮನನ್ನ ಯಾವ ಉದ್ದೇಶಕ್ಕಾಗಿ ಭೂಮಿ ಮೇಲೆ ಸೃಷ್ಟಿ ಮಾಡಿದನೋ ಅದೇ ಉದ್ದೇಶಕ್ಕಾಗಿ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ. ನಮ್ಮನ್ನ ನಿತ್ಯವಾದಂತ ಮರಣದಲ್ಲಿ ಬಿಟ್ಟು ಬಿಡುವುದಕ್ಕಾಗಿ ದೇವರು ಸೃಷ್ಟಿ ಮಾಡಿಲ್ಲ. ಮತ್ತೆ ತನ್ನ ಕೃಪಾ ಸಿಂಹಾಸನದ ಬಳಿಗೆ ತನ್ನ ಕೃಪೆಯ ರೆಕ್ಕೆಯ ಮರೆಗೆ ನಮ್ಮನ್ನ ಕರೆದುಕೊಳ್ಳುವುದಕ್ಕೋಸ್ಕರ, ತನ್ನ ಸನ್ನಿಧಾನದಲ್ಲಿ ನಿರಂತರವೂ ಜೀವಿಸುವುದಕ್ಕೋಸ್ಕರ ಸ್ವಾಮಿ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನನ್ನ ಸೃಷ್ಟಿಸುವಂತನಾಗಿದ್ದಾನೆ. ಆದರೆ ಒಂದು ಉಪಕಾರ, ಮನುಷ್ಯನು ತನ್ನ ಜೀವಿತದಲ್ಲಿ ತನ್ನ ಗರಿವಿಲ್ಲದೆ ಮಾಡುವಂತನಾಗಿದ್ದಾನೆ. ದೇವರ ಪ್ರೀತಿಯ ಯೋಜನೆಯನ್ನ ತಾನು ನೆರವೇರಿಸಲು ತನ್ನ ಹೆಗಲನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಂಡ. ದೇವರನ್ನ ಪ್ರೀತಿಸಿ ದೇವರ ಪ್ರೀತಿಯನ್ನ ಪರಲೋಕವು ಅರ್ಥ ಮಾಡಿಕೊಳ್ಳುವಂತ ಕಾರ್ಯದಲ್ಲಿ ಭಾಗಿಯಾಗ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನೂತನ ಆಕಾಶವನ್ನು ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡಿದ ಮೇಲೆ ಪರಲೋಕವನ್ನ ಮರೆತು ಬಿಡ್ತಾನೆ, ಪರಲೋಕವನ್ನ ತೊರೆದು ಬಿಡ್ತಾನೆ. ಅನಂತರ ಪರಲೋಕ ಯುಗ ಯುಗಾಂತರಗಳಿಂದ ಪರಲೋಕವೇ ಆತನ ವಾಸಸ್ಥಾನ, ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠವಾಗಿದೆ. ಆದರೆ ಇನ್ನು ಮೇಲೆ ಭೂಮಿಯು ಪರಲೋಕವಾಗ್ಬಿಡ್ತಾನೆ. ಯಾಕಂತಂದ್ರೆ ಪರಲೋಕವನ್ನ ತ್ಯಜಿಸಿ ದೇವರು ಈ ಭೂಮಿ ಮೇಲೆ ತನ್ನ ಯೋಜನೆಯನ್ನ ಪೂರೈಸಲು ಶ್ರಮೆಯನ್ನ ಹೊಂದಿದಂತ ತನ್ನ ಮಕ್ಕಳಂತ ಮಾನವರ ಜೊತೆಯಲ್ಲಿ ನಿರಂತರವೂ ವಸಿಸು. ಆಮೇಲೆ ಈ ಅವಕಾಶ ಇತರ ಲೋಕಗಳಲ್ಲಿರ್ತಕ್ಕಂಥ ಬೇರೆ ಯಾವ ಸೃಷ್ಟಿಗೂ ಸಿಗ್ತದೆ. ಈಗ ನಿರಂತರವೂ ದೇವರನ್ನ ನೋಡುವಂತ ಅವಕಾಶವನ್ನ ನಾವು ಕಳೆದುಕೊಂಡಿದ್ದೇವೆ. ಆಗ ನಿರಂತರವೂ ದೇವರ ಸನ್ನಿಧಾನದಲ್ಲಿ ಜೀವಿಸುವಂತ ಅವಕಾಶವನ್ನು ನಾವು ಪಡೆದುಕೊಂಡೇವೆ. ಅದನ್ನೇ ತಾನೇ ಯೇಸು ಕ್ರಿಸ್ತನಲ್ಲಿ ಮಾತಾಡ್ತಾರೆ. ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ, ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಮೊದಲನೇ ವಚನದಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ ಅಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗುತ್ತೇನೆ, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ತಿಳಿದದೆ ಅಲ್ಲ. ದೇವರು ತಾನು ಸೃಷ್ಟಿಸಿದಂತ ಇತರ ಎಲ್ಲಾ ಲೋಕಗಳಿಗೆ ಭೇಟಿ ಕೊಡ್ತಾನೆ ಹೊರತು ಅಲ್ಲಿ ನಿರಂತರವಾಗಿ ವಾಸಿಸುತ್ತೆ. ಆದರೆ ತಾನು ಸೃಷ್ಟಿಸಿದಂತ ಮಾನವರಿಗಾಗಿ ತನ್ನ ಸಂಕಲ್ಪವನ್ನ ನೆರವೇರಿಸಲು ತನ್ನ ಹೆಗಲನ್ನ ಕೊಟ್ಟಂತ ಮನುಷ್ಯನ ಜೊತೆಯಲ್ಲಿ ನಿರಂತರವೂ ವಾಸಿಸುವಂತ ಒಂದು ಕೃಪೆಯನ್ನ ದೇವರು ನಮಗೆ ಕೊಡುವಂತನಾಗಿದ್ದಾನೆ. ನೂತನ ಭೂಮ್ಯಾಕಾಶ, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡದ ಮೇಲೆ ಅಲ್ಲಿ ದೇವರೇ ನಮಗೆ ಬೆಳಕಾಗಿದ್ದಾನೆ. ಅಲ್ಲಿ ಸೂರ್ಯ ಚಂದ್ರರು, ಯಾಕಂತಂದ್ರೆ ದೇವರು ಬೆಳಕಾಗಿದ್ದಾನೆ. ಆತನ ಭಾವ ಪ್ರಕಾಶದಲ್ಲಿ ಆತನ ಸೃಷ್ಟಿಗಳಾದಂತ ನಾವು ಸದಾಕಾಲ ಯುಗ ಯುಗಾಂತರಗಳವರೆಗೆ ಆತನ ಜೊತೆಯಲ್ಲಿ ಜೀವಿಸುವಂತ ಅವಕಾಶ. ಯಾಕೆ ನಾವು ಈ ಲೋಕದಲ್ಲಿ ಇಷ್ಟೊಂದು ಸಂಕಟ ನೋವುಗಳನ್ನು ಅನುಭವಿಸ್ತೀವಿ? ಯಾಕೆ ಇಂಥ ನೋವನ್ನ ತನ್ನ ಚಿತ್ತದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ? ಇದನ್ನು ಅನುಭವಿಸೋದಕ್ಕೆ ಬಿಟ್ಟಿದ್ದಾನೆ.
ಈ ನೋವನ್ನ ಅನುಭವಿಸಿದಂತ ಪಾಪದ ದೆಸೆಯಿಂದ ಪಟ್ಟಂತ ಪ್ರತಿಯೊಂದು ಸಂಕಟಕ್ಕೆ ದೇವರು ನಮಗೆ ಅಲ್ಲಿ ಪ್ರತಿಫಲವನ್ನು ನೀಡಿದ್ದಾರೆ. ಅದೆಂತ ಪ್ರತಿಫಲ ಎಂಬುದಾಗಿ ಹೇಳುವಾಗ, ದೇವರ ಸಾರ ಸೃಷ್ಟಿಯಲ್ಲಿ ಯಾವ ಸೃಷ್ಟಿಯೂ ಆತನ ಜೊತೆಯಲ್ಲಿ ಇರುವುದಿಲ್ಲ, ಆದ್ರೆ ನಾವು ಮಾತ್ರ ಆತನ ಜೊತೆಯಲ್ಲಿ ಇರ್ತೀವಿ, ಆತನ ನಮ್ಮ ಜೊತೆಯಲ್ಲಿ ಇರುತ್ತಾನೆ. ಹಗಲು ರಾತ್ರಿ ಆತನ ಸನ್ನಿಧಾನದಲ್ಲಿ ಆತನ ಮುಖವನ್ನ ದರ್ಶಿಸುತ್ತಾ, ಆತನ ಪ್ರೀತಿಯನ್ನು ಅನುಭವಿಸುತ್ತಾ, ನಿರಂತರವೂ ಆತನ ಕೃಪೆಯಲ್ಲಿ ಸಂತೋಷಿಸುತ್ತಾ ಉಲ್ಲಾಸಿಸುತ್ತಾ ಪರಲೋಕಕ್ಕೆ ನಾವು ಕಿರೀಟವಾಗಿ ಇರುವಂತ. ಪ್ರಿಯ ಸಹೋದರ ಸಹೋದರಿಯರೇ, ಪಾಪ ಮಾಡುವ ಮನುಷ್ಯನು ಎಂತ ಸೌಭಾಗ್ಯವನ್ನ ಕಳೆದುಕೊಳ್ತಾನೆ ಎಂಬುದಾಗಿ ಯೋಚಿಸುವುದಾದರೆ ಅದು ಊಹಿಸಲಿಕ್ಕೂ ಆಗಲಾರದಂತ ದೊಡ್ಡ ನಷ್ಟ. ಯಾವ ಮನುಷ್ಯನೂ ಸಹ ಅದರಿಂದ ಅಗಲಿ ಹೋಗುವುದು ದೇವರ ಚಿತ್ತವಿಲ್ಲ. ಅದಕ್ಕಾಗಿಯೇ ದೇವರು ತಾನೇ ಈ ಲೋಕಕ್ಕೆ ಬಂದು ತನ್ನ ಸ್ವಂತ ಪ್ರಾಣವನ್ನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಇವತ್ತು ನಾನು ಮತ್ತು ನೀವು ಆದಾಮನ ಮೇಲೆ ಬಿದ್ದಂತ ಭಾರವನ್ನ ಇವತ್ತು ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ ನಿರ್ವಹಿಸಬೇಕಾಗಿದೆ. ಪಾಪದ ವಶದಲ್ಲಿ ಬಿದ್ದಿರುವಂತ ಪ್ರತಿಯೊಬ್ಬ ಮಾನವನನ್ನ ಸೈತಾನನ ಅಂಧಕಾರದ ಬಂಧನದಿಂದ ಬಿಡುಗಡೆ ಮಾಡಿ ದೇವರ ನಿತ್ಯ ಪ್ರಕಾಶವುಳ್ಳ ನಿತ್ಯವಾದ ರಾಜ್ಯಕ್ಕೆ ಸೇರಿಸುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಅದೇನಂತಂದ್ರೆ ದೇವರ ನಿಜ ಗುಣವಾದಂತ, ಆತನ ಮಹಿಮೆಯ ಪ್ರಭಾವವಾದಂತ, ಆತನ ಪರಿಶುದ್ಧವಾದ ಪ್ರೀತಿಯನ್ನ ತಿಳಿಯದೆ ನಾಶವಾಗುತ್ತಿರುವಂತ ಈ ಲೋಕದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮಾನವನಿಗೆ ತಿಳಿಸಬೇಕಾಗಿದೆ. ಅದು ತಾನೇ ಈ ಕೊನೆ ಕಾಲದಲ್ಲಿ ನಾವು ಸಾರಬೇಕಾದಂತ ಶುಭದ ಸಂದೇಶವಾಗಿದೆ, ಸುವಾರ್ತೆಯಾಗಿದೆ. ಈ ಸುವಾರ್ತೆಯನ್ನ ಪ್ರತಿಯೊಬ್ಬ ಮಾನವನಿಗೂ ತಿಳಿಸಿ ನಾಶವಾಗುತ್ತಿರುವ ಪ್ರತಿಯೊಬ್ಬ ಮಾನವನನ್ನು ರಕ್ಷಿಸುವಂತ ಯೋಜನೆಯಲ್ಲಿ ನಾವು ಪಾಲು ಹೊಂದುವುದಕ್ಕಾಗಿ, ಆ ಯೋಜನೆಯನ್ನು ಸಂಪೂರ್ಣಗೊಳಿಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ, ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಮತ್ತು ನಾವು ಈ ಜವಾಬ್ದಾರಿಕೆಯನ್ನು ನಿರ್ವಹಿಸುವಾಗ ದೇವರ ಚಿತ್ತವನ್ನ ನೆರವೇರಿಸುತ್ತೇವೆ. ಅದಕ್ಕಾಗಿ ಬರುವಂತ ಕಷ್ಟ, ಸಂಕಟ, ನೋವು, ಹಿಂಸೆ, ದುಃಖಗಳನ್ನ ಸಹಿಸಿಕೊಳ್ಳುವಾಗ ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ಸಹಿಸಿಕೊಂಡಂತೆ ನಾವು ಕೂಡ ಸಹಿಸಿಕೊಂಡು ಆತನ ಬಾಧೆಗಳಲ್ಲಿ ಪಾಲುದಾರರಾಗುತ್ತೇವೆ. ಈ ಕಾರಣದಿಂದಲೇ ದೇವರು ನಾಶವಾಗುತ್ತಿರುವಂತ ನಮ್ಮ ದೇಹವನ್ನು ನಾಶನದ ಬಂಧನದಿಂದ ಬಿಡುಗಡೆ ಮಾಡಿ ರೂಪಾಂತರ ಪಡಿಸಿ ತನ್ನ ಮಹಿಮೆಯುಳ್ಳ ಶರೀರವನ್ನು ತಾನು ಬರುವಾಗ ನಮಗೆ ಕೊಡುವಂತನಾಗಿದ್ದಾನೆ. ಆ ಮಹಿಮೆಯ ಶರೀರವನ್ನು ಧರಿಸಿಕೊಂಡವರಾಗಿ ನಿತ್ಯಕ್ಕೂ ಆತನ ಜೊತೆಯಲ್ಲಿ ಜೀವಿಸುವಂತ ಕೃಪೆಯನ್ನ ನಮಗೆ ಕೊಡುವಾಗ ನಾವು ದೇವರ ಪ್ರೀತಿಯ ನಿಜ ಗುಣವನ್ನು ಲೋಕಕ್ಕೆ ಸಾರಿ ದೇವರ ಪರಿಶುದ್ಧವಾದ ಸುವಾರ್ತೆಯನ್ನ ನಂಬಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡ ಪ್ರತಿಯೊಬ್ಬ ಮಾನವನು ನಮ್ಮ ಹಾಗೆಯೇ ಆ ಪರಿಶುದ್ಧವಾದಂತ ದೇವರ ಮಹಿಮೆಯುಳ್ಳ ಸುಂದರವಾದ ಶರೀರವನ್ನ ಧರಿಸಿಕೊಂಡು ನಮ್ಮ ಜೊತೆಯಲ್ಲಿ ಆತನು ಇತರರು ಸಹ ನಾವು ರಕ್ಷಿಸಲ್ಪಡಲು ಹೋರಾಟ ಮಾಡಿದಂತ ದೇವರ ಪ್ರೀತಿಯನ್ನ ಗ್ರಹಿಸಿಕೊಂಡಂತ ದೇವ ಜನರು ನಮ್ಮ ಜೊತೆಯಲ್ಲೂ ವಾಸಿಸುವ ಹಾಗೆ ಕಾರ್ಯ ಮಾಡುವಂತನಾಗಿದ್ದಾನೆ. ಇದರಿಂದ ನಾವು ನಮ್ಮಂತೆ ಇರುವಂತ ಇತರರನ್ನು ಪ್ರೀತಿಸುತ್ತೇವೆ, ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನು ಪ್ರೀತಿಸದವರಾಗುತ್ತೇವೆ. ಹೀಗೆ ಧರ್ಮ ಪ್ರಮಾಣವೆಲ್ಲ ಸೃಷ್ಟಿಕರ್ತನಾದಂತ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂತ ನಮ್ಮ ಮುಖಾಂತರವಾಗಿ ನೆರವೇರಿ ದೇವರ ನಾಮವು ಘನತೆಗೆ ಸಿದ್ಧಿಗೆ ಬರುವಂತದ್ದಾಗಿರ್ತದೆ. ಅಂತ ಒಂದು ಯೋಜನೆಯನ್ನ ದೇವರು ನಮ್ಮ ಜೀವಿತದಲ್ಲಿ ಈ ಕೆಲಸವನ್ನ ನಾವು ಮಾಡದೆ ಹೋದರೆ ಅದರಿಂದಾಗುವಂತ ನಷ್ಟ ಎಷ್ಟೆಂದು ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ? ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮೇಲೆ ಬಿದ್ದ ಭಾರ ದೊಡ್ಡದು. ಅದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ, ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದನ್ನ ಗ್ರಹಿಸಿಕೊಂಡ್ರೆ ನಾವು ಯಾರು ಸಹ ಈ ಭೂಮಿ ಮೇಲೆ ದೇವರ ಪ್ರೀತಿಯನ್ನ ಪ್ರಚುರಪಡಿಸದೆ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಪ್ರಾಣ ಹೋದರೂ ಆತನ ಪ್ರೀತಿಯನ್ನ ಈ ಭೂಮಿ ಮೇಲೆ ಸಾರಿ ಹೇಳುವುದಕ್ಕೆ, ಪ್ರತಿ ಕ್ಷಣವನ್ನ ಉಪಯೋಗಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಅಂತ ಪ್ರಯತ್ನದ ಆತ್ಮವನ್ನ
ದೇವರು ನಮಗೆ ದಯಪಾಲಿಸಲಿ. ಪ್ರಾರ್ಥನೆ ಭಕ್ತಿಗೆ ಗುರುತು. ಕೊನೆಯಲ್ಲಿ ಆ ಪದ್ಯಗಾರನು ಬರೀತಾನೆ, ಕೊಡು ನಮಗೆ ಹೊರವ ಪ್ರಾರ್ಥನಾತ್ಮನ ವರ, ಈಗ ಬಂದೆಂಬ ಕಾರ್ಯವ ಸಾಧಿಸುವ ಆತ್ಮನ ವರ. ಅಂತ ಆತ್ಮನ ವರವನ್ನ ಇವತ್ತು ಬೇಡಬೇಕು. ದೇವರ ಆತ್ಮನ ಸಹಾಯದಿಂದ ಮಾತ್ರ ದೇವರ ಯೋಜನೆಯನ್ನು ಪೂರೈಸಲು ಸಿದ್ಧ ಮಾಡಿದಂತ ಮಾನವನ ಜೀವಿತದಲ್ಲಿ ಆತನ ಮೇಲೆ ಬಿದ್ದಂತ ನೊಗವನ್ನ ನಾನು ಮತ್ತು ನೀವು ಪೂರೈಸಲು ಸಾಧ್ಯವಾಗುತ್ತದಾಗಿದೆ. ಅದಕ್ಕಾಗಿ ಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಭೂಮಿ ಮೇಲೆ ನಮ್ಮ ಭಾರವನ್ನ ಹೊತ್ತು ಅನುದಿನವೂ ನಮ್ಮನ್ನ ಸಂರಕ್ಷಿಸುವಂತ ದೇವನಾಗಿದ್ದಾನೆ. ಆತನು ನಮ್ಮ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷಿಸದೆ, ನಮ್ಮ ಪಾಪಗಳಿಗೆ ತಕ್ಕಂತೆ ದಂಡಿಸದೆ, ಆತನ ಮಹಾಕೃಪೆಯಿಂದ ಸಹಿಸಿಕೊಂಡು ತನ್ನ ನಿತ್ಯವಾದ ಸುವಾರ್ತೆ ಸಾರುವಂತ ಯೋಚನೆಯನ್ನು ನಮಗೆ ಕೊಟ್ಟು, ನಾವು ರಕ್ಷಿಸಲ್ಪಟ್ಟು ಇತರರನ್ನ ರಕ್ಷಿಸುವಂತೆ ಕಾರ್ಯ ಮಾಡಿ ದೇವರ ಚಿತ್ತವನ್ನ ನೆರವೇರಿಸುವುದು ನಮ್ಮ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನ ನಿರ್ವಹಿಸಲು ದೇವರನ್ನ ಅಂಗೀಕಾರ ಮಾಡಿಕೊಂಡಿರುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಹೊಂದಬೇಕಾದಂತ ಆತ್ಮನನ್ನ ದೇವರು ಎಲ್ಲಾ ತನ್ನನ್ನ ಪ್ರೀತಿಸುವಂತ ದೇವ ಜನರ ಮೇಲೆ ಕಳುಹಿಸಲ್ಪಡಲಿ. ತನ್ನ ಯೋಜನೆಯನ್ನ ಸಂಪೂರ್ಣಗೊಳಿಸಲಿ. ಆತನ ಬರಣವು ಬೇಗನೆ ಆಗಲಿ. ಆತನು ನಮಗಾಗಿ ಸಿದ್ಧ ಮಾಡಿರುವಂತ ಆ ಪರಿಶುದ್ಧವಾದಂತ ದೇವರ ಪಟ್ಟಣದಲ್ಲಿ ನಾವೆಲ್ಲರೂ ಸೇರುವಂತೆ ದೇವರು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ತಾನು ಆರಿಸಿಕೊಂಡಂತ ದೇವರ ಜನ, ತಾನು ಕರೆದಂತ ದೇವ ಜನರು ನಾವು ಆಗಿದ್ದೇವೆ. ನಮ್ಮ ಮೇಲೆ ಆತನ ಅಪಾರವಾದ ಕೃಪೆ ಇದೆ. ಆತನ ಅಪಾರವಾದಂತ ಕೃಪೆಗೆ ನಾವು ಕೃತಜ್ಞತೆಯುಳ್ಳವರಾಗಿ ಈ ಭೂಮಿ ಮೇಲೆ ಆತನ ನಾಮದ ಮಹಿಮೆಯನ್ನ ಪ್ರಚುರಪಡಿಸಬೇಕಾಗಿದೆ. ಪ್ರತಿಯೊಬ್ಬ ದೇವರ ವಿಶ್ವಾಸಿಯ ಮೇಲೆ ಆ ಭಾರ ಬಿದ್ದಿದೆ. ಪ್ರತಿಯೊಬ್ಬ ದೇವರನ್ನ ಪ್ರೀತಿಸುವಂತ, ದೇವರನ್ನ ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಬ್ಬ ದೇವರ ಮಗನು ತನ್ನನ್ನು ಪ್ರೀತಿಸಿದಂತ ತನ್ನ ದೇವರ ನಾಮದ ಮಹಿಮೆಯನ್ನ, ದೇವರ ಪ್ರೀತಿಯನ್ನ ಈ ಲೋಕಕ್ಕೆ ಹಂಚಬೇಕಾಗಿದೆ. ಅದನ್ನ ಮಾಡುವ ಹಾಗೆ ದೇವರ ಆತ್ಮನು ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿಯೂ ಕಾರ್ಯ ಮಾಡಿ, ಅದಕ್ಕಾಗಿ ಬರುವಂತ ಕಷ್ಟ, ಸಂಕಟ, ನಷ್ಟ, ಶೋಧನೆ, ಸಮಸ್ಯೆಗಳನ್ನ ಎದುರಿಸಿ ಜಯಿಸಲಿಕ್ಕಾಗುವಂತೆ ದೇವರು ತನ್ನ ಆತ್ಮನ ಮುಖಾಂತರವಾಗಿ ಪ್ರತಿ ವಿಶ್ವಾಸಿಯ ಜೊತೆಯಲ್ಲಿ ಇದ್ದು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅಂತ ಪ್ರಾರ್ಥನೆಗಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಅನೇಕರಿದ್ದಾರೆ. ವಿಶೇಷವಾಗಿ ಪ್ರೇಮ ಸಾರವರಿದ್ದಾರೆ. ಅವರು ದೇವರ ಈ ಯೋಜನೆ, ದೇವರನ್ನ ಪ್ರೀತಿಸಿ ಆತನಿಗಾಗಿ ಜೀವಿಸುತ್ತಿರುವಂತ ದೇವ ಜನರು ಮತ್ತು ಯಾವ ದೇವ ಜನರನ್ನ ತನ್ನ ಮಹಿಮೆಗಾಗಿ ದೇವರು ಸೃಷ್ಟಿಸಿದನು, ಅವರು ದೇವರ ಈ ಯೋಜನೆಯ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸಿ ಆತನು ಬರುವುದರೊಳಗಾಗಿ ದೇವರ ಈ ಸಂಕಲ್ಪವನ್ನ ಸಂಪೂರ್ಣಗೊಳಿಸುವ ಹಾಗೆ ದೇವರು ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ, ಪರಿಪೂರ್ಣಗೊಳಿಸಲಿ ಎಂಬುದಾಗಿ, ದೇವರ ಚಿತ್ತ ಸಂಪೂರ್ಣವಾಗಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡು ಹಿರಿಯರಾದಂತಹ ಪ್ರೇಮ ಸರ್. Yes, Pastor. Let us pray. Oh, gracious Heavenly Father, we thank you, my Lord, for giving us one more opportunity, my Lord, to come to your feet early in the morning hours. Lord, we thank you for all the blessings we have received. Thank you for a good night's sleep, my Lord, and helping us to awake ourselves and to come to your feet, my Lord, to hear your voice and to hear your words through your faithful servant, Pastor M. Raju and his family. Lord, we thank you for these wonderful words, my Lord, and for the wonderful plans that you have for us, my Lord. Yes, my Lord, you have never punished us as per our sins. You are never so angry on us, because the Lord is so merciful and loving, slow to become angry and full of constant love. He does not keep on rebuking. He is not angry forever. He does not punish us as we deserve or repay us according to our sins and wrongs. Father, we see that
God tells us, let your hearts not be troubled. Believe in me, believe also in God. In my Father's house are many rooms. If it were not so, would I have told you that I go to prepare a place for you? I will come again and will take you to myself, that where I am, you may also be. Yes, my Lord. Further in Ephesians 1 3 to 12, we see here we have redemption through his blood, the forgiveness of sins in accordance with his righteousness, of God, his grace that he lavished on us. So let us pray that we find a place in his kingdom. As there is full of darkness on this earth, there's darkness amidst us and around us. But Lord, you brought us on this earth to see that this darkness is eradicated, as many people are perishing, not knowing what they are doing, my Lord. But Lord, you have brought us to eradicate this darkness, my Lord. Let us not sleep on the issue, but let us awake ourselves and see that this light among us, amidst us, around us, my Lord, that is your light. Let us be a salt to this earth, Lord, as your coming is very soon. Thank you, my Lord, for this wonderful message. Bless your servant abundantly, my Lord, as he's striving hard to bring more and more souls, my Lord, to your feet. Please fulfill all his desires, as every day in the morning, in spite of all the situations he is undergoing, yet, my Lord, with a fear and with love on you, as you have advised, as per the gospel, he has taken up a burden to share your words with the souls on this earth, my Lord. So fulfill his desires, bless his family abundantly, Lord. Lord, also pray for all the participants who are board on here. Please be with them. Especially I pray for Mrs. Evelyn Paul, the elderly woman. Please be with her, my Lord. Comfort her, Lord. As we're very happy to see and hear her voice every day in the morning. As Lord, she's always to her feet. Comfort her, my Lord. Bless her family, children, daughter-in-laws, and grandchildren in a special way. So pray for Mrs. Annie. Please be with her. Take care of her, my Lord. Place your mighty angels surrounding her and her family. Bless her mother and all her nearer dear ones which she has left behind in India. Lord, use her mightily, as you know, my Lord. She is good in singing. She sings her songs which touches her hearts. Lord, please be with her throughout her life and her family. Also pray for Mrs. Rajeshwari. Please be with her, my Lord. She's always worried about her school and the children's. Please be with them. Guide them and lead them, my Lord. Bless the schools, bless the children of the school and the administration and the staff there, my Lord. Continue to bless her and the family abundantly. Also pray for the Lokesh. Please be with him, my Lord. Continue to bless him, my Lord. Strengthen him. Use him mightily, Lord. Pray for John David. Lord, you know his sufferings. Yet, my Lord, nothing is impossible to you. Please see, my Lord, that his life and his family's life is restored to normal. Please be with him, my Lord. Guide him and lead him. Lord, I pray for rest of the family members of this program. Continue to bless them. Submit especially Pastor M. Raju and his family to your mighty hands, my Lord. Please be with him and his family throughout.
their lives. Lord, also pray for my family and me. Especially I pray for mother-in-law and my uncle. As they aged, my Lord, the uncle is under paralytic. Lord, please be with him, my Lord. Comfort him till his last breath. Bless the hands that they're taking care of him, my Lord. And please continue to bless him. Also pray for especially my mother-in-law as she's getting weak day by day. Lord, please be with her. Help her to stay with us amidst us for many more years, my Lord. And please restore her health and bring her to the normalcy, my Lord. Lord, I thank you for this wonderful salvation, my Lord, of yours. Please help us to make use of this and walk according to your words, my Lord. Bringing your words to the people on this earth around us, my Lord. Please help us to share your words and be a salt and light to them. Once again, Lord, I thank you for this wonderful message. Help us to apply it to our day-to-day lives. Lord, bless us, lead us and guide us, Lord. I pray in the precious name of Jesus Christ. Amen. ಆಮೆನ್. ಒಳ್ಳೆಯ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಪ್ರೇಮ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯಕ್ಕೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಗಾಗಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಫಸ್ಟ್ ನಮ್ಮ ಅತ್ತಿಯವರಿಗೆ ಮತ್ತೆ ಅಂಕಲ್ ಪಾಲ್ಗೆ ಫೋನ್ ಪ್ರೇಯರ್ ಮಾಡಿ. ತಂಗೆಮ್ಮ ಮತ್ತೆ ಪೌಲ್. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಅಮ್ಮ. ಪಾಸ್ಟರ್, ನಮ್ಮ ಕುಟುಂಬಕ್ಕೋಸ್ಕರ ಎಸ್ಪೆಷಲಿ ನನ್ನ ಸಣ್ಣ ಮಗಳು ಜಾಬ್ಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ನಮ್ಮ ಶಾಲೆಯ ಅಡ್ಮಿಷನ್ಗಾಗಿ ಟೀಚರ್ಸ್ಗಳಿಗಾಗಿ ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಅಪಾರವಾದ ಕೃಪೆಯಿಂದ ನಮ್ಮೆಲ್ಲರನ್ನ ಪ್ರೀತಿಸಿ ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನ ದಂಡಿಸದೆ, ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನ ಶಿಕ್ಷಿಸದೆ, ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನ ಶೃಂಗರಿಸಿ ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕಾರ ಮಾಡಿಕೊಂಡು ತಂದೆಯಾದ ದೇವರನ್ನ ನಮ್ಮ ಪ್ರೀತಿಯನ್ನು ನಾವು ಅನುಭವಿಸುವಂತೆ ಈ ಬೆಳಗನ್ನ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪುತ್ರ ಪುತ್ರಿಯರನ್ನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನ ಪ್ರೀತಿಯನ್ನ ಅನುಭವಿಸುವಂತೆ ಪ್ರತಿನಿತ್ಯವೂ ಸ್ವಾಮಿ ನೀನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಅಪಾರವಾದ ಈ ಪ್ರೀತಿಯ ನಿಜವಾದಂತ ಬೆಲೆಯನ್ನ ಮಾನವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಈ ಭೂಮಿ ಮೇಲೆ ನಿನ್ನ ಮಕ್ಕಳಾದ ನಮ್ಮನ್ನ ನೀನು ಆರಿಸಿಕೊಂಡಿದೆ, ನಮ್ಮನ್ನ ಸೃಷ್ಟಿ ಮಾಡಿದೆ. ಈ ಜೀವಿತದ ಎಲ್ಲಾ ಕಾಲಗಳಲ್ಲಿಯೂ ನಮ್ಮ ಅನುದಿನದ ಭಾರವನ್ನು ಹೊತ್ತುಕೊಂಡು ಹೊತ್ತಿಗೆ ಬೇಕಾದದ್ದೆಲ್ಲವನ್ನ ಕೊಟ್ಟು ಅಪಾಯ, ಅಪಘಾತ, ಕೇಡು, ಗಂಡಾಂತರ, ಕಷ್ಟ, ಕಾಯಿಲೆಗಳು ನಮ್ಮನ್ನು ಆವರಿಸಿಕೊಳ್ಳುವಾಗ ಸೈತಾನನ ಎಲ್ಲಾ ಆಕ್ರಮಣಗಳಿಂದ ನಮ್ಮನ್ನ ತಪ್ಪಿಸಿ ನಮಗೆ ಬಿಡುಗಡೆಯನ್ನ ನೀಡಿ ಮತ್ತೆ ಹೊಸ ದಿನವನ್ನ, ಹೊಸ ಬದುಕನ್ನ, ಹೊಸದಾದಂತ ಜೀವಿತವನ್ನ ನಮಗೆ ದಯಪಾಲಿಸಿ ನಿನ್ನ ಪ್ರೀತಿ ಕೃಪೆಗಳನ್ನ ಅನುಭವಿಸುವಂತೆ ಪ್ರತಿದಿನವೂ ಸ್ವಾಮಿ ನಿನ್ನ ಅಪಾರವಾದ ಕೃಪೆಯನ್ನು ನಮಗೆ ದಯಪಾಲಿಸುತ್ತಾ ನಡೆಸುತ್ತಾ ಬರುತ್ತಾ ಇದ್ದಿ ತಂದೆ. ಇದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ನೀನು ನಮ್ಮನ್ನ ಸೃಷ್ಟಿಸಿ ನಮಗಾಗಿ ಮಾಡಿದಂತ ಈ ಮಹಾಕೃಪೆಯನ್ನ ಗ್ರಹಿಸಿಕೊಳ್ಳುವಂತೆ ನಿನ್ನ ಆತ್ಮನ ಬಲವನ್ನ ನಮಗೆ ಕೊಡು. ಯಾವ ಉದ್ದೇಶಕ್ಕಾಗಿ ನೀನು ನಮ್ಮನ್ನ ಸೃಷ್ಟಿಸಿದೆಯೋ ಆ ಉದ್ದೇಶವನ್ನ ಈ ಭೂಮಿ ಮೇಲೆ, ಈ ಜಗತ್ತಿನಲ್ಲಿ ನಾವು ನೆರವೇರಿಸಬೇಕಾಗಿದೆ. ಅದಕ್ಕಾಗಿ ಭೂಪರ ಲೋಕಗಳು ನಮ್ಮಿಂದ ಎದುರು ನೋಡುತ್ತಾ ಇವೆ ಎಂಬತಕ್ಕಂತ ಅರಿವನ್ನ ನಮಗೆ ದಯಪಾಲಿಸಿಕೊಡು ಸ್ವಾಮಿ. ನಾವು ಇಲ್ಲಿರುವುದು ಕೇವಲ ನೆಪ ಮಾತ್ರಕ್ಕಾಗಿ ಅಲ್ಲ, ಅಥವಾ ಈಗ ಲೋಕದ ಈ ಐಹಿಕ ಜೀವಿತವನ್ನ ಅನುಭವಿಸಿ ನಾಶವಾದಕ್ಕಾಗಿ ಅಲ್ಲ. ತಂದೆಯಾದ ದೇವರೇ ಸೃಷ್ಟಿಸಿದ ಆತನ ಸೃಷ್ಟಿಯ ಯೋಜನೆಯಲ್ಲಿರುವಂತ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ ಈ ಮಹತ್ವದ ಮರ್ಮವನ್ನ ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಈ ಮರ್ಮವನ್ನ ಅರಿಯುವಂತೆ ಸಹಾಯ ಮಾಡು.
ಅರಿತು ತನಗಿರುವಂತಹ ಜವಾಬ್ದಾರಿಕೆ ಎಷ್ಟು ದೊಡ್ಡದು ಎಂಬುದನ್ನ ಗ್ರಹಿಸಿಕೊಳ್ಳುವಂತ ಕೃಪೆ ತೋರು. ಅದಕ್ಕಾಗಿ ಈ ಭೂಮಿ ಮೇಲೆ ತನ್ನ ಜೀವಿತವನ್ನ ಆಯುಷ್ಕಾಲವನ್ನ ನಿನ್ನ ನಾಮದ ಘನತೆಗಾಗಿ ಕಳೆಯಲು, ನಿನ್ನ ಸೇವೆ ಮಾಡಲು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು, ನಿನ್ನ ಬೋರ್ಣ ಸಿದ್ಧಪಡಿಸಲು, ನಮ್ಮಂತೆ ಇರುವಂತ ಇತರರಿಗೆ ನಿನ್ನ ಸತ್ಯವನ್ನು ತಿಳಿಸುವಂತೆ ಪವಿತ್ರಾತ್ಮ ದೇವರು ನಮ್ಮನ್ನು ಉಪಯೋಗಿಸಲು ಕಾರ್ಯ ಮಾಡು ಸ್ವಾಮಿ. ನಮ್ಮ ಸ್ವಂತ ಬಲದಿಂದ ಈ ಪಾಪದ ಶರೀರದಲ್ಲಿ ನಿನ್ನ ಪ್ರೀತಿಯನ್ನ ನಾವು ಗ್ರಹಿಸಿಕೊಂಡು ಇತರರಿಗೆ ಆ ಪ್ರೀತಿಯನ್ನ ನಾವು ಅರ್ಥೈಸಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ಮಾತ್ರ ಕಾರ್ಯವು ನಮ್ಮಲ್ಲಿ ಸಂಪೂರ್ಣಗೊಳ್ಳಲು ಸಾಧ್ಯ ಮತ್ತು ನಾವು ನಿನ್ನ ನಾಮದ ಘನತೆಗೆ ತಕ್ಕ ಹಾಗೆ ಜೀವಿಸಲು ಸಾಧ್ಯ ಸ್ವಾಮಿ. ನಿನ್ನ ಪರಿಶುದ್ಧತೆಯಲ್ಲಿ ಪಾಲು ಹೊಂದಲು ಸಾಧ್ಯ ಸ್ವಾಮಿ. ಅದಕ್ಕಾಗಿ ಅಪಾರವಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಯೇಸು ಕ್ರಿಸ್ತನಲ್ಲಿದ್ದಂತ ಪವಿತ್ರಾತ್ಮನನ್ನ ಪ್ರತಿ ಕ್ಷಣವೂ ನಿನ್ನನ್ನು ಪ್ರೀತಿಸುವಂತ ನಾವೆಲ್ಲರೂ ನಾವು ಮಾಡಬೇಕಾದಂತ ಉನ್ನತವಾದಂತ ಸೇವೆಯನ್ನ ಸಂಪೂರ್ಣವಾಗಿ ಮಾಡಿ ನಿನ್ನ ನಾಮವನ್ನು ಘನಪಡಿಸಿ ನಿನ್ನ ಚಿತ್ತವನ್ನು ನೆರವೇರಿಸಿ ಪರಲೋಕಕ್ಕೆ ಸಿದ್ಧವಾಗಬೇಕಾದಂತ ಪ್ರತಿಯೊಂದು ಆತ್ಮವನ್ನು ಸಿದ್ಧಪಡಿಸಿ ಆ ಲೆಕ್ಕವು ಸಂಪೂರ್ಣವಾದಾಗ ನೀನು ಈ ಲೋಕಕ್ಕೆ ಬರುವಾತನಾಗಿರುವುದರಿಂದ ನಿನ್ನ ಬರುಣವನ್ನು ಶೀಘ್ರಗೊಳಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ. ಭೂಪರ ಲೋಕಗಳಲ್ಲಿ ಇನ್ನಾವ ಸೃಷ್ಟಿಯನ್ನು ನೀನು ಆರಿಸಿಕೊಳ್ಳದೆ ಮನುಷ್ಯರಾದ ನಮ್ಮನ್ನ ನಿನ್ನ ಈ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ ಅತಿ ಪ್ರಾಮುಖ್ಯವಾಗಿ ಆರಿಸಿಕೊಂಡು ಸ್ವಾಮಿ, ನೀನು ನಮಗೆ ಆ ಪ್ರಾಮುಖ್ಯತೆಯನ್ನ ಕೊಟ್ಟಿರುವುದರಿಂದ ನಾವು ನಿನಗೆ ಅದೇ ಪ್ರಾಮುಖ್ಯತೆಯನ್ನ ಸಲ್ಲಿಸುತ್ತಾ ನಿನ್ನ ರಾಜ್ಯವನ್ನ ಪ್ರಚುರಪಡಿಸಿ ನಮ್ಮಂತೆಯೇ ಇತರರನ್ನ ಪ್ರೀತಿಸಿ ನಿನ್ನ ರಾಜ್ಯದಲ್ಲಿ ಸೇರಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನೀನು ನಮ್ಮೊಂದಿಗಿದ್ದು ಕಾರ್ಯ ಮಾಡು. ನಿನ್ನ ಘನತೆಗಾಗಿ ಕಾರ್ಯ ಮಾಡು. ನಿನ್ನ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ಕಾರ್ಯ ಮಾಡು ಸ್ವಾಮಿ. ನಿನ್ನ ನಾಮದ ಮಹಿಮೆಗಾಗಿ ಕಾರ್ಯ ಮಾಡು. ಈಗೂ ನಮ್ಮನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇವೆ ಸ್ವಾಮಿ. ಕಷ್ಟ ಸಂಕಟಗಳ ಮಧ್ಯದಲ್ಲಿ, ಕಾರ್ಗತ್ತಲಿನ ಕಣಿವೆಯ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ನಿನ್ನ ದೋಣಿಯನ್ನು ಕೂರು ನಮಗೆ ಧೈರ್ಯವನ್ನು ಕೊಟ್ಟು ಯೇಸು ಕ್ರಿಸ್ತನು ಎಲ್ಲವನ್ನ ಎದುರಿಸಿ ಜಯಿಸಿದ ಹಾಗೆ ನಾವು ಸಹ ಕೊನೆಯ ಉಸಿರಿರುವ ತನಕ ನಿನ್ನ ನಾಮದ ಘನತೆಗಾಗಿ ಬರುವಂತ ಎಲ್ಲ ಸಂಕಟವನ್ನು ಎದುರಿಸಿ ಜಯಿಸಿ ಸ್ವಾಮಿ ನಿನ್ನ ನಾಮವನ್ನು ಘನಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನಿನ್ನನ್ನು ಪ್ರೀತಿಸುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದು ನಿನ್ನ ಚಿತ್ತವಾಗಿ ನಿನ್ನನ್ನು ಪ್ರೀತಿಸುವಂತ ನಾವು ಯಥಾರ್ಥವಾಗಿ ಪ್ರಾಮಾಣಿಕವಾಗಿ ನಿನ್ನನ್ನು ಪ್ರೀತಿಸಿ ನಿನಗೆ ಸಲ್ಲತಕ್ಕ ಘನತೆ ಗೌರವವನ್ನು ಸಲ್ಲಿಸುವಂತೆ ನಮ್ಮಂತೆ ಇರುವಂತ ಇತರರನ್ನ ಪ್ರೀತಿಸಿ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ತಲೆಬಾಗಿ ಬಂದಿರುವಂತ ಎಲ್ಲಾ ನಿನ್ನ ಭಕ್ತರನ್ನ ಆಶೀರ್ವದಿಸು. ಈ ಸತ್ಯ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ಇದರ ಮರ್ಮವನ್ನು ನೀನು ತಿಳಿಸಿದಕ್ಕಾಗಿ ಸ್ತೋತ್ರ. ಇನ್ನು ಮೇಲೆ ನಮ್ಮ ಜವಾಬ್ದಾರಿಕೆ ದೊಡ್ಡದೆಂಬುದಾಗಿ ನಾವು ಅರಿತು ತಿಳಿದು ನಿನ್ನ ಸೇವೆಯಲ್ಲಿ ಉಪಯೋಗಿಸಪಡುವಂತೆ ಕಾರ್ಯ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಈ ಸಂದೇಶವನ್ನು ಕೇಳುವಂತ ಪ್ರತಿಯೊಂದು ಹೃದಯವನ್ನು ಆಶೀರ್ವದಿಸು. ಪ್ರತಿಯೊಬ್ಬ ಮಗನನ್ನ ಮಗಳನ್ನ ಆಶೀರ್ವದಿಸು. ಈ ಸಂದೇಶದ ಮುಖಾಂತರವಾಗಿ ಪ್ರತಿಯೊಬ್ಬ ದೇವರ ಮಕ್ಕಳು ಸ್ವಾಮಿ ತಮ್ಮ ಜವಾಬ್ದಾರಿಕೆಯನ್ನು ಅರಿಯುವಂತೆ ತಿಳಿಯುವಂತೆ ಅದಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಅಪಾರವಾದ ಕೃಪೆಯಿಂದ ನಿನ್ನ ನಾಮವನ್ನು ಘನಪಡಿಸಲು ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಉಪಯೋಗಿಸಿಕೊ. ಮಹಿಮೊಂದು ರಾಜ. ಕಷ್ಟ ಸಂಕಟಗಳಲ್ಲಿ ಇರ್ತಕ್ಕಂಥವ್ರನ್ನ ಮುಟ್ಟಿ ಗುಣಪಡಿಸು. ಬಡವರನ್ನ ಅನಾಥರನ್ನ ವಿಧಿಗಳನ್ನ ಪರಾಮರಿಸು. ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸು. ಪಾಪದ ಮಧ್ಯದಲ್ಲಿ ಸಿಕ್ಕಿ ನರಳುತ್ತಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನು ರಕ್ಷಿಸುತ್ತಂತ ವಿಶೇಷವಾಗಿ ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಹಸ್ಕೊಪ್ಸ್ತೇನೆ. ಹಿರಿಯರಂತ ಪ್ರೇಮ ಸರ್ ಅವ್ರನ್ನ ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಹಸ್ಕೊಪ್ಸ್ತೇನೆ. ಬಲಪಡಿಸು, ಆಧರಿಸು, ಪರಾಮರಿಸು. ಇನ್ನು ಹೆಚ್ಚಿನ ಸೇವೆಯಲ್ಲಿ ಅವ್ರನ್ನ ಉಪಯೋಗಿಸುವ ಸ್ವಾಮಿ. ಅವ್ರಿಗೆ ಬೇಕಾದೆಲ್ಲ ಬಲಾಧಿಕೆಗಳನ್ನು ಕೊಡು. ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು. ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಕೊಡು. ನಿನ್ನ ರಾಜ್ಯಕ್ಕಾಗಿ ದುಡಿಯಲು ಬೇಕಾದ ಬಲವನ್ನು ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ತಂಗಿರುವ ಮತ್ತು ಶ್ರೀ ಪಾವಲ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಹಿರಿಯರು ಅವರು ಸ್ವಾಮಿ ಕರ್ತನೆ ಅವರು ಹೋರಾಟ ಮಾಡ್ತಿದ್ದಾರೆ ಅವರ ಆರೋಗ್ಯದ ವಿಷಯದಲ್ಲಿ. ನಿನ್ನ ಕೃಪೆ ಅವರಿಗೆ ದೊರೆಯಲಿ. ಅವರಿಗೆ ಸಹ ಸಂಪೂರ್ಣವಾದ ಬಿಡುಗಡೆಯಾಗಲಿ. ಪರಿಪೂರ್ಣವಾದ ಆರೋಗ್ಯವನ್ನು ಅನುಭವಿಸಲಿ. ನಿನ್ನ ರಾಜ್ಯಕ್ಕಾಗಿ ಅವರು ಸ್ಥಿತರಾಗಲಿ ಸ್ವಾಮಿ. ಹಿರಿಯರಂತ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವನನ್ನು ಮುಟ್ಟಿದಿ, ಗುಣಪಡಿಸಿದಿ, ಬಲಪಡಿಸದಕ್ಕಾಗಿ ಸ್ತೋತ್ರ. ಅವನು ಹೆಚ್ಚು ಚೈತನ್ಯ ಪಡಿಸು, ಬಲಪಡಿಸು, ಶಕ್ತಿಗೊಳಿಸು.
ಜ್ಞಾನದಿಂದ ತುಂಬಿಸು, ಪವಿತ್ರಾತ್ಮನ ಬಲದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಯಾವ ಕೊರತೆಯೂ ಬಾರದ ಹಾಗೆ, ನಿನ್ನ ನಾಮದ ಘನತೆಗಾಗಿ ತಾವಿರುವಂತ ಸ್ಥಳದಲ್ಲಿ ನಿನ್ನ ಪ್ರೀತಿಯನ್ನು ಹಂಚುವಂತೆ ಪವಿತ್ರಾತ್ಮ ದೇವರವನ್ನು ಉಪಯೋಗಿಸುವಂತೆ ಸಹಾಯ ಮಾಡು. ಅವರ ಶ್ರೀಮತಿಯವರನ್ನು ಆಶ್ರಯಿಸು, ಕುಟುಂಬದ ಮಕ್ಕಳು ಮೊಮ್ಮಕ್ಕಳನ್ನ ಆಶ್ರಯಿಸು. ಆ ಕುಟುಂಬವು ಆ ಸ್ಥಳದಲ್ಲಿ ದೀಪದ ಉಪಾದಿಯಲ್ಲಿ ಸ್ವಾಮಿ ನಿನ್ನ ಬೆಳಕನ್ನ ಪ್ರಕಾಶಿಸುವಂತೆ, ಅನೇಕ ಆತ್ಮ ನಿನ್ನ ಹಟ್ಟಿಗೆ ತರುವಂತೆ, ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸುವಂತೆ ಕಾರ್ಯ ಮಾಡು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು. ಎಲ್ಲ ಕೇಡಿನಿಂದ ತಪ್ಪಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಇಲ್ಲಿ ನಮ್ಮವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನು ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸು. ದೀರ್ಘಾಯುಷ್ಯವನ್ನು ಕೊಡು, ಸುರಕ್ಷಿತ ಕೊಡು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು ಸ್ವಾಮಿ. ನಿನ್ನ ಸೇವೆಯನ್ನು ಘನಪಡಿಸಕ್ಕಾಗಿ ಸ್ತೋತ್ರ ರಾಜ. ಇನ್ನು ಹೆಚ್ಚಿನ ಆಶೀರ್ವಾದಗಳೊಂದಿಗೆ ನಿನ್ನನ್ನು ಸೇವಿಸುವಂತೆ ಕರ್ತನೆ. ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನು ಆಶ್ರಯಿಸು, ತಾಯಿಯನ್ನು ಯಜಮಾನರನ್ನು ಆಶ್ರಯಿಸು. ನಿನ್ನ ಸೇವೆ ಮೇಲಿಟ್ಟಿರುವಂತ ಪ್ರೀತಿಗಾಗಿ ಸ್ವಾಮಿ, ನಿನ್ನ ಸೇವೆಯ ಆಸಕ್ತಿಗಾಗಿ ನಿನ್ನನ್ನು ಕೊಂಡಾಡ್ತೇವೆ. ಮಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸು, ಆತ್ಮನ ವರಗಳಿಂದ ತುಂಬಿಸು. ನಿನ್ನ ಸೇವೆಯ ಮಗಳನ್ನು ಉಪಯೋಗಿಸು ಸ್ವಾಮಿ. ಜ್ಞಾನವಂತಳನ್ನಾಗಿ, ಬುದ್ಧಿವಂತಳನ್ನಾಗಿ, ಆತ್ಮಿಕ ವರದಿಂದ ತುಂಬಿದ ನಿನ್ನ ಮಗಳಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತ ಸೌಭಾಗ್ಯವನ್ನು ಕೊಡು. ಎಲ್ಲ ಕೊರತೆಗಳನ್ನ ಶೋಧನೆಗಳನ್ನ ದೂರ ಮಾಡು. ತಾನಿರುವಂತ ಸ್ಥಳದಲ್ಲಿ ನಿನಗೆ ಬೆಳಕಾಗಿ ಜೀವಿಸುವಂತೆ ಕಾರ್ಯ ಮಾಡು. ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ರಾಜ್ಯಕ್ಕಾಗಿ ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನ ಅವ್ರ ಯಜಮಾನರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ವ್ಯಕ್ತಿಗತವಾಗಿ ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸಿ, ಆರೋಗ್ಯದಿಂದ ತುಂಬಿಸಿ, ಇರುವಂತ ಎಲ್ಲಾ ಕೊರತೆಗಳನ್ನ ನೀಗಿಸು, ಎಲ್ಲಾ ಸಮಸ್ಯೆಗಳನ್ನ ದೂರ ತಂದೆಯೇ ನಿನ್ನ ಕೃಪೆಯಲ್ಲಿ ಸ್ವಾಮಿ ಆಶೀರ್ವಾದ ಅವರೊಂದಿಗೆ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಸಮಾಧಾನವನ್ನು ಕೊಡು. ಹೆಣ್ಣು ಮಕ್ಕಳ ವಿಷಯದಲ್ಲಿ ಚಿಂತಾಕ್ರಾಂತರಾಗಿರುವಾಗ ಅವರ ಭವಿಷ್ಯವನ್ನು ರೂಪಿಸು. ನೀನು ಅವರ ಜೊತೆಗಿದ್ದೇ ಅದನ್ನ ಅವ್ರು ನಂಬುವಂತೆ ಕೃಪೆ ತೋರು. ತಕ್ಕ ಕಾಲದಲ್ಲಿ ಮಕ್ಕಳ ಭವಿಷ್ಯವನ್ನ ನೀನು ಸರಿಯಾದಂತ ಕೃಪಾ ಹಸ್ತದ ಪರಾಂಬರಿಕೆಯಲ್ಲಿ ಮಗಳು ಸೂಕ್ತವಾದಂತ ಸ್ಥಳವನ್ನ ಸೇರುವಂತೆ, ಮಕ್ಕಳ ಜೀವಿತ ನೆಮ್ಮದಿಯಿಂದ ಬದುಕುವಂತೆ, ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಶಾಲೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಇದರ ಶಾಲೆ ಮಾತ್ರವಲ್ಲದೆ ಕರ್ನಾಟಕದಲ್ಲಿರುವಂತ ಎಲ್ಲಾ ನಮ್ಮ ಶಾಲೆಗಳನ್ನು ನಷ್ಟಪಡಿಸ್ತೇನೆ. ಉತ್ತಮವಾದಂತ ರೀತಿಯಲ್ಲಿ ಅಡ್ಮಿಷನ್ಸ್ ಆಗುವಂತೆ, ಶಾಲೆಗಳ ಸಮಸ್ಯೆಗಳು ಪರಿಹಾರವಾಗುವಂತೆ, ಶಾಲೆಗಳಲ್ಲಿ ನಿನ್ನ ಸಮಾಧಾನದ ವಾಕ್ಯವು ಸಾರಲ್ಪಟ್ಟು ಬರುವಂತ ಮಕ್ಕಳು ನಿನ್ನನ್ನ ಭಯಭಕ್ತಿಯಿಂದ ನಿನ್ನ ನಾಮದ ಮಹತ್ವನ ಕಲಿಯುವಂತೆ, ಅರಿಯುವಂತೆ ಸ್ವಾಮಿ, ಈ ಲೋಕದಲ್ಲಿ ಮುಟ್ಟಬೇಕಾದಂತ ಸತ್ಯದ ಬೆಳಕು ಆ ಮಕ್ಕಳ ಮುಖಾಂತರವಾಗಿ ಜಗತ್ತಿಗೆ ಸಾರಲ್ಪಡುವಂತೆ ಕಾರ್ಯ ಮಾಡು. ನಿನ್ನ ಚಿತ್ತವಾದಲ್ಲಿ ಸ್ವಾಮಿ, ನಿನ್ನ ಶಾಲೆಗಳನ್ನ ನಿನ್ನ ಆಶೀರ್ವದಿಸಿ, ಅಭಿವೃದ್ಧಿಪಡಿಸಿ, ನಿನ್ನ ಸೇವೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳ ಕೊರತೆಯನ್ನು ನೀಗಿಸಿ, ಯಾವ ಚಿಂತೆ ಇಲ್ಲದೆ ನಿನ್ನನ್ನು ಸೇವಿಸ್ಲಿಕ್ಕಾಗುವಂತೆ ಸಂಪತ್ಭರಿತವಾದಂತ ನಿನ್ನ ಆಶೀರ್ವಾದಗಳಿಂದ ತುಂಬಿಸಬೇಕು ಅಂತ ಬೇಡುತ್ತೇನೆ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಸಭೆಗಳನ್ನು ಹಸ್ತಗಪ್ಪಿಸ್ತೇನೆ, ಸೇವೆಯನ್ನು ಹಸ್ತಗಪ್ಪಿಸ್ತೇನೆ, ಸೇವಕರನ್ನು ಹಸ್ತಗಪ್ಪಿಸ್ತೇನೆ ಸ್ವಾಮಿ. ಕೊರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸಲು, ನಿನ್ನ ಸೇವೆ ಮಾಡಲು, ನಿನ್ನ ರಾಜ್ಯವನ್ನು ಪ್ರಚುರಪಡಿಸಲು, ನಿನ್ನೊಬ್ಬರನ್ನು ಸಿದ್ಧಪಡಿಸಲು, ನಿನ್ನ ಸೇವೆಯ ನೊಗವನ್ನು ಹೊರುತ್ತಿರುವ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ, ಬಲಪಡಿಸಿ, ಅಭಿವೃದ್ಧಿಪಡಿಸಿ, ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸು ಸ್ವಾಮಿ. ಬೆಳಿಗ್ಗೆ ಸ್ವಾಮಿ, ನನ್ನನ್ನು ನೀನು ಕೊಟ್ಟಿರುವಂತ ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸ್ವಸ್ಥೆಯಿಂದ ಹಸ್ತಗಪ್ಪಿಸ್ತೇನೆ. ಈ ಜವಾಬ್ದಾರಿಕೆಯನ್ನು ಹಸ್ತಗಪ್ಪಿಸ್ತೇನೆ, ಸೇವೆಯನ್ನು ಹಸ್ತಗಪ್ಪಿಸ್ತೇನೆ, ಈ ಕಾರ್ಯಕ್ರಮವನ್ನು ಹಸ್ತಗಪ್ಪಿಸ್ತೇನೆ. ದಿನನಿತ್ಯ ಬೆಳಗು ನೀನು ನಮ್ಮ ಸಂಗಡ ಮಾತನಾಡು, ನಮ್ಮನ್ನು ಉಪಯೋಗಿಸು. ಇದು ಉಪಯೋಗಿಸುವಾಗ ನಾವು ನಿನ್ನ ಸೇವೆಗೆ ಸಿದ್ಧರಾಗಿರುವಂತೆ ನಮ್ಮನ್ನು ಚೈತನ್ಯ ಪಡಿಸು. ಸೈತನ ಎಲ್ಲ ಆಕ್ರಮಣಗಳಿಂದ, ವೈರಿಗಳ ಕಾಟದಿಂದ, ದುರ್ಡರ ಬಲಗಳಿಂದ ನಮ್ಮನ್ನ ತಪ್ಪಿಸು. ಪವಿತ್ರಾತ್ಮನ ಬಲದಿಂದ ನಮ್ಮನ್ನ ಅಭಿಷೇಕಿಸು. ದಿನನಿತ್ಯವೂ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟು ನಿನ್ನಲ್ಲಿ ಸಂತೋಷಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ, ಹರ್ಷಿಸುವ ಹಾಗೆ, ನಿನ್ನ ಸೇವೆಯಲ್ಲಿ ಸಿಗುವ ಎಲ್ಲ ನಿತ್ಯಾನಂದವನ್ನ ಅನುಭವಿಸುವ ಹಾಗೆ ಕಾರ್ಯ ಮಾಡು. ಅನುದಿನವೂ ಸ್ವಾಮಿ ನಮ್ಮೆಲ್ಲರನ್ನ ನಿನ್ನ ಕೃಪಾಸ್ತದಲ್ಲಿ ನಡೆಸಿ, ನೀನೆ ಮಹಿಮೆ ಹೊಂದಿ ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು.
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. Amen. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸುವಂತೆ ಎಲ್ಲಾ ಹೃದಯಗಳ ಜೊತೆಯಲ್ಲಿ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. Amen. ಪ್ರೈಸ್ ಗಾಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ Thank you, ಜಾವದಲ್ಲಿ ಎಚ್ಚರವಾಗಿ ದೇವರ ಸೇವೆಯಲ್ಲಿ ನನ್ನೊಟ್ಟಿಗೆ ಭಾಗಿಗಳಾದದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರ ನಾಮದಲ್ಲಿ ವಂದಿಸ್ತೇನೆ. ದೇವರ ನಮ್ಮನ್ನು ಆಶೀರ್ವದಿಸಲಿ. Thank you, Pastor. ಥ್ಯಾಂಕ್ ಯು ಮಾ. Thank you very much. 29th